ಹಾಯ್ ಸರ್, Hi. ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಫೈನ್ ಸರ್. ಸೊ ಮೇನ್ ನಮ್ಮ ಈ ಚಾನೆಲ್ ಉದ್ದೇಶ ಏನಪ್ಪ ಅಂದರೆ, ಪ್ರತಿಯೊಬ್ಬರು ವ್ಯಕ್ತಿ ಬಂದಾಗ ಅವ್ರ ಮೂಲಕ ಆ ಒಂದು ಇಂಡಸ್ಟ್ರಿ ಬಗ್ಗೆ ಆಗಿರ್ಬೋದು, ಪ್ರತಿಯೊಬ್ಬರ ಬಗ್ಗೆ ಆ ಒಂದು ಜನಕ್ಕೆ ಅದ್ರ ಬಗ್ಗೆ ತಿಳುವಳಿಕೆ ಬರೋಕ್ಕೋಸ್ಕರ ನಾವು ಈ ಒಂದು ಚಾನಲ್ ಮಾಡೋ ಉದ್ದೇಶ. Nice. ಸೊ ನಿಮ್ಮ ಬಗ್ಗೆನೇ ಒಂದು ಶಾರ್ಟ್ ಇಂಟ್ರಡಕ್ಷನ್ ನಮ್ಮ ಆಡಿಯನ್ಸ್ಗೋಸ್ಕರ. ನಾನು ಹೇಳ ಓಕೆ. ನನ್ನ ಹೆಸರು ಆರ್ ಜೆ ಅನೂಪ ಅಂತ. ಸೊ ನನ್ನ ಸ್ಕ್ರೀನ್ ನೇಮ್ ಅದು, ಬಿಕಾಸ್ ನಾನು ಮುಂಚೆ ರೇಡಿಯೋ ಜಾಕಿ ಆಗಿದ್ದೆ. ಸೊ ನಾನು ನನ್ನ ಫಸ್ಟು ರೇಡಿಯೋ ಕೆರಿಯರ್ ಶುರು ಮಾಡಿದ್ದು ರೇಡಿಯೋ ಮಿರ್ಚಿಯಿಂದ. ಸೊ ಅಲ್ಲಿ ನಾನು ಆರ್ ಜೆ ಇಂಟರ್ನ್ ಆಗಿ ಸೆಲೆಕ್ಟ್ ಆಗಿದ್ದೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಅದು ಮುಗಿದ ಮೇಲಿಂದ ಐ ಥಾಟ್ ಓಕೆ ಮುಗೀತು ರೇಡಿಯೋ ಕೆರಿಯರು, ಐ ಡೋಂಟ್ ಥಿಂಕ್ ಎಲ್ಲೂ ಬೇರೆ ಕಡೆ ಕ್ಲಿಕ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ದೆನ್ ಐ ಶಿಫ್ಟೆಡ್ ಟು ವಿಡಿಯೋ ಎಡಿಟಿಂಗ್. ಸೊ ಬೇಸಿಕ್ಲಿ ನಾನು ಆ್ಯಕ್ಟರ್ ಆಗಬೇಕು ಅಂತ ಬಂದವನು. ದೇ ಸೆಡ್ ಇವಾಗ ಆ್ಯಕ್ಟ್ರು ಬರೀ ಆ್ಯಕ್ಟಿಂಗ್ ಒಂದೇ ಸ್ಕಿಲ್ಸ್ ಸಾಕಾಗೋದಿಲ್ಲ, ಯು ನೀಡ್ ಟು ಹ್ಯಾವ್ ಸಮ್ ಮೋರ್ ಸ್ಕಿಲ್ಸ್ ಟು ಸರ್ವೈವ್ ಇನ್ ದ ಇಂಡಸ್ಟ್ರಿ ಅಂತ. ಸೊ ದೆನ್ ಐ ಬಿಕೇಮ್ ಎನ್ ಎಡಿಟರ್. ಅಂದರೆ ನನ್ನನ್ನು ನಾನು ಚೆನ್ನಾಗಿ ತೋರಿಸ್ಕೊಳ್ಳೋದಕ್ಕೆ ಐ ವಾಂಟೆಡ್ ಟು ಎಡಿಟ್. ಸೊ ಹಾಗೆ ನಾನು ಎಡಿಟರ್ ಆಗಿದ್ದು, ಬೈ ಚಾನ್ಸ್ ಬೈ ಲಕ್ ಅಂತಾರಲ್ಲ. ಸೊ ಹಾಗೆ ಐ ಟುಕ್ ಅಪ್ ಎಡಿಟಿಂಗ್. ಸೊ ಎಡಿಟಿಂಗಲ್ಲಿ ಐ ವಾಸ್ ವರ್ಕಿಂಗ್ ವಿತ್ ಒರಾಕಲ್, ಐ ವಾಸ್ ವರ್ಕಿಂಗ್ ವಿತ್ ಬಿಯಾಂಡ್ ಟ್ರಾವೆಲ್ಸ್ ಆ್ಯಂಡ್ ಇನ್ನೂ ಒಂದು 2-3 ಕಂಪ್ನಿನಲ್ಲಿ ಕೆಲಸ ಮಾಡಿದ್ದೆ ಎಡಿಟರ್ ಆಗಿ. ಆ್ಯಂಡ್ ದೆನ್ 2017-18 ರೇಡಿಯೋ ಮಿರ್ಚಿ ನನಗೆ ಸಿಕ್ಕಿತ್ತು. ಆ್ಯಂಡ್ ಅದಾದಮೇಲೆ ಐ ಶಿಫ್ಟೆಡ್ ಟು ಎಡಿಟಿಂಗ್. ಆ್ಯಂಡ್ ದೆನ್ ಈ ಎಡಿಟಿಂಗ್ ಕೆಲಸ ಮಾಡಬೇಕಾದ್ರೆ 2019 ಅನ್ಸುತ್ತೆ, ನನ್ನ ಫ್ರೆಂಡ್ ನನಗೆ ಈ ಸೆಂಟ್ ಮಿ ದಿಸ್ ಥಿಂಗ್ ಇನ್ವೈಟ್. ಅಂದರೆ NSD ನಲ್ಲಿ ಈ ಥರ ಅಪ್ಲಿಕೇಶನ್ಸ್ ಕಾಲ್ ಆಫ್ ಮಾಡ್ತಿದ್ದಾರೆ. ಸೊ ನೋಡು, ಯು ಆರ್ ವೆರಿ ಪ್ಯಾಷನೇಟ್ ಅಬೌಟ್ ಆ್ಯಕ್ಟಿಂಗ್ ಅಲ್ಲ, ಸೊ ಜಸ್ಟ್ ನಾಟ್ ಟು ಬಿ ಅನದರ್ ಆ್ಯಕ್ಟರ್, ಸ್ವಲ್ಪ ಟ್ರೈನಿಂಗ್ ತೊಗೊಂಡ್ರೆ ಇನ್ನೂ ನಿನಗೆ ಹೆಲ್ಪ್ ಆಗುತ್ತೆ, ಬಿಕಾಸ್ ನೀನು ಆಲ್ರೆಡಿ ಥಿಯೇಟ್ರಲ್ಲಿ ಇದೆಯಾ. ನಾನು ಸೊ ಬೇಸಿಕಲಿ ರಂಗಭೂಮಿ ಕಲಾವಿದ. ಸೊ ನಾನು ರಂಗಸೌರಭದಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಹಾಗೆ 2019 NSD ಅಪ್ಲಿಕೇಶನ್ ಕಾಲ್ ಆಫ್ ಮಾಡಿದಾಗ ಅಪ್ಲೈ ಮಾಡಿದೆ. ಐ ವಾಸ್ ವೆರಿ ಶ್ಯೂರ್ ದಟ್ ಮಾಡಿದ್ರೆ NSD ನಲ್ಲಿ ಮಾಡಬೇಕು ಅನ್ನೋದು ನನ್ನ ತಲೆನಲ್ಲಿತ್ತು. ಸೊ ಸಿಕ್ತು. ಆ್ಯಂಡ್ ದೆನ್ ನಾನು ವರ್ಕ್ ಮಾಡ್ತಿದ್ದ ಕಂಪ್ನಿಯವರು ತುಂಬ ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ದೇವರ್ ಲೈಕ್, ನಿನ್ನ ಪ್ಯಾಷನ್ ಏನಿದೆ ಅದನ್ನು ನೀನು ಕಂಟಿನ್ಯೂ ಮಾಡಪ್ಪ ಅಂತೇಳಿ ದೇ ಸೆಂಟ್ ಮೀ ಟು, ಏನು ನೋಟಿಸ್ ಪೀರಿಯಡ್ ಇಲ್ಲ, ಕತೆ ಇಲ್ಲ, ಸುಮ್ಮನೆ ಯು ಕ್ಯಾನ್ ಜಸ್ಟ್ ಗೋ ಅಂತ ಹೇಳಿ ದೇ ಸೆಂಟ್ ಮೀ. ಆ್ಯಂಡ್ ದೆನ್ ಐ ವೆಂಟ್ ಟು NSD. ಬಟ್ ಎಲ್ಲ ಚೆನ್ನಾಗಿತ್ತು ಅನ್ಕೋಬೇಕಾದಾಗ ಕೋವಿಡ್ ಬಂತು. ಸೊ ನಮ್ದು ಕೋವಿಡ್ ಬ್ಯಾಚ್ ಅಂತಾನೆ ಕರೀತಾರೆ. ಏನಕ್ಕೆ ಅಂತಂದ್ರೆ ಲಾಸ್ಟ್ ಒಂದು ಮೆಗಾ ಪ್ರೊಡಕ್ಷನ್ ಆಗ್ಬೇಕಾಗಿತ್ತು. ಸೊ 2020 ಆ್ಯಂಡ್ ಬೂಮ್, ಇಟ್ ವಾಸ್ ಕೋವಿಡ್. ಸೀದಾ ಮನೆಗೆ ಬಂದಿದ್ದು. ಒಂದು 6 months ಸ್ಟ್ರೈಟ್ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಫಿಗರ್ ಔಟ್ ಮಾಡೋದಕ್ಕೆ ಐ ಡಿಂಟ್ ನೋ ವಾಟ್ ಟು ಡೂ, ಬಿಕಾಸ್ ನಾನು ಎಲ್ಲ ಕೆಲಸ ಬಿಟ್ಬಿಟ್ಟಿದ್ದೆ. ಆ್ಯಂಡ್ ಕೆಲಸ ಬಿಟ್ಟಿದ್ದೆ, ಐ ರಿಯಲಿ ಡಿಂಟ್ ನೋ ವಾಟ್ ಟು ಡೂ. ಆ್ಯಂಡ್ ಆ ಟೈಮಲ್ಲಿ ಡಬ್ಬಿಂಗ್ ವಾಸ್ ಬೂಮಿಂಗ್. ಸೊ ದೆನ್ ಐ ಬಿಕೇಮ್ ಎ ಡಬ್ಬಿಂಗ್ ಆರ್ಟಿಸ್ಟ್. ಸೊ ಹೆಂಗೆ ಅಂತಂದರೆ, ಇದು ಯಾವುದೂ ನಾನು ಹುಡ್ಕೊಂಡು ಹೋಗಿದ್ದಲ್ಲ, ಇದು ಸಿಚುವೇಶನ್ಗೆ ತಕ್ಕಂಗೆ ಐ ಚೇಂಜ್ ಮೈ ರೋಲ್ಸ್ ಟು ವಾಟ್ ಎವರ್ ಏನೇನು ಬೇಕೋ ಅದನ್ನು ಮಾಡೋಕ್ಕಿದ್ದಾಯಿತು. ಸೊ ಡಬ್ಬಿಂಗ್ ಆರ್ಟಿಸ್ಟ್ ಆದೆ. ಆ್ಯಂಡ್ ಚೆನ್ನಾಗಿ ಕೈ ಹಿಡಿತು ಡಬ್ಬಿಂಗು. ಬೇಜಾನ್ ಏನೋ ಸಿನಿಮಾಗಳಿಗೆ, ಅಂದರೆ ಓನ್ಲಿ ಟು ಕನ್ನಡ, ಬೇರೆ ಬೇರೆ ಲ್ಯಾಂಗ್ವೇಜಸ್ಸಿಂದ ಕನ್ನಡಗೆ ಕೊರಿಯನ್ ಸೀರೀಸ್ ಎಲ್ಲ ಡಬ್ಬಿಂಗ್ ಮಾಡಿದ್ದೀನಿ. ಆ್ಯಂಡ್ ಇಟ್ ವಾಸ್ ಗುಡ್. ಆ್ಯಂಡ್ ಅದೇ ಟೈಮ್ಗೆ ಐ ಗಾಟ್ ಎನ್ ಆಪರ್ಚುನಿಟಿ ಟು ಬಿಕಮ್ ಅ ಫುಲ್ ಟೈಮ್ ವಾಯ್ಸ್ ಓವರ್ ಆರ್ಟಿಸ್ಟ್ ಅಟ್ IIHT ಅಂತ. ಸೊ ಇಟ್ಸ್ ಅ ಕಂಪ್ನಿ ವೇರ್ ಈ ಎಜುಕೇಷನ್ ಮಾಡ್ಯೂಲ್ಸ್ ಎಲ್ಲ ಇರೋದಲ್ಲ. ಸೊ ಆ ಥರ ಒಂದು ಸಬ್ಜೆಕ್ಟ್ ವೈಸ್ಗೆ ಐ ವಾಂಟೆಡ್ ಟು ಗಿವ್ ಇಂಗ್ಲೀಷ್ ವಾಯ್ಸ್ ಓವರ್ಸ್. ಸೊ ನನಗೂ ಅದು ಫಸ್ಟ್ ಟೈಮು. ಇಟ್ಸ್ ಲೈಕ್ ಡಬ್ಬಿಂಗೇ ಮಾಡಿದ್ದೀನಿ, ಇನ್ನೇನು ವಾಯ್ಸ್ ಓವರ್ ಸ್ಯಾರಿ ಅದು ಮಾಡಿಬಿಡೋಣ ಅಂತ. ಸೊ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಸೇರಿಕೊಂಡೆ. ಆ್ಯಂಡ್ ದೆನ್ ದಟ್ ಜರ್ನಿ ಎಂಟೆಡ್. ದೆನ್ ನಮ್ಮ ರೇಡಿಯೋ ಕೇಮ್. ಸೊ ನಮ್ಮ ರೇಡಿಯೋದಲ್ಲಿ ಐ ವಾಸ್ ದೇರ್ ಫಾರ್ ಅರೌಂಡ್ 2.5 years. ಇಟ್ ವಾಸ್ ಅ ವೆರಿ ಗುಡ್ ಟೈಮ್. ಸೊ ಹೆಂಗೆ ಅಂತಂದರೆ, ಸೊ ದಿಸ್ ಫೀಲ್ಸ್ ವೆರಿ ಸ್ಪೆಷಲ್, ಬಿಕಾಸ್ ಫಸ್ಟ್ ಟೈಮ್ ನನ್ನನ್ನು ಯಾರೋ ಇಂಟರ್ವ್ಯೂ ಮಾಡ್ತಾ ಇರೋದು. ಆ್ಯಂಡ್ ಯೂಶಲಿ ಐ ವುಡ್ ಬಿ ಆನ್ ದ ಅದರ್ ಸೈಡ್. ನಾನು ರೇಡಿಯೋ ಜಾಕಿ ಆಗಿದ್ದಾಗ ಐ ವುಡ್ ಗೋ ಟು ಸೆಲೆಬ್ರಿಟೀಸ್ ಆರ್ ಎನಿ ಪೀಪಲ್ ಫಾರ್ ಇಂಟರ್ವ್ಯೂಯಿಂಗ್ ದೆಮ್. ಸೊ ಇದೊಂಥರ ಖುಷಿ ಆಗ್ತದೆ ಈ ಮೂಮೆಂಟು. ಸೊ ಈ ಒಂದು ರೇಡಿಯೋ ಜಾಕಿ ಜರ್ನಿನಲ್ಲಿ ನನಗೆ ನನ್ನ ಮೊದಲನೇ ಆ್ಯಕ್ಟಿಂಗ್ ಕೆರಿಯರ್ಗೆ ಬ್ರೇಕ್ ಸಿಕ್ತು. ಸೊ ಎಲ್ರಿಗೂ ಕೋವಿಡ್ ಅನ್ಲಕ್ಕಿ ಅಂತ ಹೇಳ್ತಾರೆ. ಟು ಮೀ ಇಟ್ ಈಸ್ ಲಕ್ಕಿ, ಬಿಕಾಸ್ ನನ್ನ ಮೊದಲನೇ ಸಿನಿಮಾ ಆಪರ್ಚುನಿಟಿ ಸಿಕ್ಕಿದ್ದು ನನಗೆ ಕೋವಿಡಲ್ಲಿ ಇರಬೇಕಾದಾಗ. ಸೊ ಟೇಲ್ಸ್ ಆಫ್ ಮಹಾನಗರ ಅಂತ, ರಾಜೀವ್ ಕಿರಣ್ ಅಂತ ಡೈರೆಕ್ಟರು, ಆ್ಯಂಡ್ ಚಂದನ್. ಸೊ ಹೀ ಗೇವ್ ಮಿ ಅ ಕಾಲ್. ಸೊ ಕರೆದು ಈ ಥರ ಒಂದು ರೋಲ್ ಇದೆ ಅಂತ ಹೇಳಿ. ಇಟ್ ವಾಸ್ ಅ ಬ್ಯೂಟಿಫುಲ್ ರೋಲ್, ಬ್ಯೂಟಿಫುಲ್ ಸಿನಿಮಾ. ಬಟ್ ಏನಂದರೆ ಅದೇ ಹೊಸಬ್ರು ಸಿನಿಮಾ, ರೀಚ್ ಆಗಲ್ಲ, ಏನು ಮಾಡೋಕ್ಕೆ ಬರಲ್ಲ. ಸೊ ಇಟ್ ವೆಂಟ್ ಆನ್. ಆ್ಯಂಡ್ ಪೋಸ್ಟ್ ದ್ಯಾಟ್ ಅದಿನ್ನೂ ಸಿನಿಮಾ OTTಗೆ ಬಂದಿಲ್ಲ, ವಿ ಆರ್ ಸ್ಟಿಲ್ ವೈಟಿಂಗ್ ಫಾರ್ ದ್ಯಾಟ್. ಸೊ ಹೀಗೆ ಕೆರಿಯರ್ ಶುರುವಾಯಿತು. ಸೊ ಅದೆಲ್ಲದಕ್ಕಿಂತ ಇಷ್ಟು ನಾನು ಏನೇನು ಮಾಡ್ತಾ ಇದ್ದೀನಿ ಅಥವಾ ಏನೇನು ಮಾಡಿದ್ದೀನಿ. ಸೊ ಫಾರ್ ಆಲ್ ದಿಸ್ ದ ಬೇಸಿಸ್ ಐ ಆಮ್ ಅ ಕ್ಲಾಸಿಕಲ್ ಡ್ಯಾನ್ಸರ್. ಸೊ ಮೆನಿ ಪೀಪಲ್ ಡೂ ನಾಟ್ ನೋ ದಟ್ ಐ ಆಮ್ ಅ ಭರತನಾಟ್ಯಂ ಡ್ಯಾನ್ಸರ್ ಅಂತ. ಓನ್ಲಿ ಮೈ ಫಸ್ಟ್ ಸರ್ಕಲ್ ನೋಸ್. ಸೊ ಐ ಆಮ್ ಎ ಭರತನಾಟ್ಯಂ ಡ್ಯಾನ್ಸರ್. ವಿದ್ವತ್ ಆಗಿದೆ ನಂದು ಭರತನಾಟ್ಯಮಲ್ಲಿ. ಸೊ ಏನೇ ಎಮೌಟ್ ಮಾಡ್ತಾ ಇದ್ದೀನಿ ಅಥವಾ ಏನೇ ನಾನು ಮಾತಾಡ್ತಿದ್ದೀನಿ ಅಥವಾ ವಾಯ್ಸ್ ಮಾಡ್ಯುಲೇಷನ್ಸ್ ಎಲ್ಲ ಇದೆ ಅಂತಂದರೆ, ಇದಕ್ಕೆ ಡ್ಯಾನ್ಸ್ ಇಸ್ ದ ಬೇಸ್ ಫಾರ್ ಮಿ.
ಸೊ ಐ ಹ್ಯಾವ್ ಲರ್ನ್ ಭರತನಾಟ್ಯಂ ಅಂಡರ್ ಗುರುಶ್ರೀ ಅಶೋಕ್ ಕುಮಾರ್, ನಾಟ್ಯಾಂಜಲಿ ಸ್ಕೂಲ್ ಆಫ್ ಡ್ಯಾನ್ಸ್ ಅಲ್ಲಿ. ಸೊ ಯಾ, ದಿಸ್ ಇಸ್ ಮೈ ಜರ್ನಿ. ಇಷ್ಟು ನೋಡೋದಾದ್ರೆ ನೀವು ಫ್ರಮ್ ಥಿಯೇಟರ್ ಟು ಈಗ ಸೀರಿಯಲ್ ತನಕ ಬಂದಿದ್ದೀರಾ. ಸೊ ವಿಲ್ ಗೋ ಫ್ರಮ್ ಫಸ್ಟ್. ಓಕೆ. ಸೊ ಫಸ್ಟಿಗೆ ಹೋಗೋದಾದ್ರೆ ಆ ಒಂದು ಥಿಯೇಟರ್ ನಾನು ನಾನು ಈ ಥರ ಆಕ್ಟ್ ಮಾಡಬೇಕು ಅಥವಾ ಈ ಥರ ಒಂದು ನಾನು ಈ ಒಂದು ವೇಲ್ ಹೋಗಬೇಕು ಅಂತ ನಿಮ್ಗೆ ಎಲ್ಲಿಂದ ಶುರು ಆಯ್ತು? ಆ ಒಂದು ಇನ್ಸ್ಪಿರೇಷನ್ ಎಲ್ಲಿಂದ ಶುರು ಆಯ್ತು ಅಥವಾ ನಾನು ಈ ಥರ ಮಾಡಬೇಕು ಅಂತ ಅನ್ಕೊಂಡು? ಬಿಕಾಸ್ ಈ ಆಕ್ಟಿಂಗ್ ಜರ್ನಿ ಆಗಿರ್ಬೋದು ಅಥವಾ ಬೇರೆ ನೀವು ಏನು ಹೇಳಿದ್ರಲ್ಲ, ಅದು ಈ ಇಂಜಿನಿಯರಿಂಗ್ ಆಗಿರ್ಬೋದು, ಎಲ್ಲ ಅದೇ ಹೇಳ್ತಾರೆ, ನಾನು ಇಂಜಿನಿಯರ್ ಆಗಬೇಕಾಗಿತ್ತು, ಡಾಕ್ಟರ್. ಬಟ್ ನಿಮ್ಗೆ ಈ ಥರ ಒಂದು ಇಂಟ್ರೆಸ್ಟ್, ಓಕೆ ಈ ಥರ ಒಂದು ವೇ ಅಂತ ಬಂದಾಗ ಎಲ್ಲಿಂದ ಆ ಒಂದು ಇನ್ಸ್ಪಿರೇಷನ್ ಶುರು ಆಯಿತು ಅಂತ, ಅಥವಾ ಹೇಗೆ ಶುರು ಆಯಿತು? ಚಿಕ್ಕ ವಯಸ್ಸಿಂದನೂ ನನಗೆ ಫಸ್ಟು ಈ ಸ್ಕೂಲಲ್ಲೆಲ್ಲ ಇರಬೇಕಾದಾಗ ಈ ಫ್ಯಾನ್ಸಿ ಡ್ರೆಸ್ಸು ಆ್ಯಂಡ್ ಆ ಥರ ವಿಷಯವಾಗಿ ನಾನು ತುಂಬ ಸ್ಟೇಜ್ ಮೇಲೆ ನಾನು ಕಾಣಿಸ್ಕೊಳಕ್ಕೆ ಇಷ್ಟಪಡ್ತಿದ್ದೆ. ನಾನು ಸ್ಪೋರ್ಟ್ಸಲ್ಲಿ ಇಲ್ವೇ ಇಲ್ಲ. ಸೊ ಫ್ರಮ್ ದ ಸ್ಕೂಲ್ ಟೈಮ್ ಇಟ್ಸ್ ಆಲ್ವೇಸ್ ಕಲ್ಚರಲ್, ಡ್ಯಾನ್ಸು, ಡ್ರಾಮಾ, ಇದೇನಿದ್ರು ನಾನು ಫಸ್ಟ್ ಇರ್ತಿದ್ದೆ. ಸೊ ಅದು ಹಾಗೆ ನನಗೆ ಸ್ಕೂಲ್ ವಯಸ್ಸಿಂದನೇ ಸಿನಿಮಾ ಹುಚ್ಚು. ಯಾವ ಥರ ಅಂತಂದ್ರೆ ನಮ್ಮ ಮನೇಲಿ ಕೇಬಲ್ ಇರಲಿಲ್ಲ. ಸೊ ಅದೇ ಡಿಸ್ಟ್ರಾಕ್ಟ್ ಆಗ್ಬಿಡ್ತೇವೆ ಅಂತ ಅವಾಗೆಲ್ಲ 90s ಕಿಡ್ಸ್ಗೆ ಒಂದು ಇರತ್ತೆ ಗೊತ್ತಾ, ದೇಲ್ ಬಿ ಲೈಕ್ ಟಿವಿ ಗಿವಿ ಎಲ್ಲ ನೋಡ್ಬಾರ್ದು ಅಂತ. ಸೊ ಸೇಮ್ ರೂಲ್, ನಾನು ಟಿವಿ ಎಲ್ಲ ನೋಡ್ತಾ ಇರಲಿಲ್ಲ. ಬಟ್ ಅದೇನಾಯ್ತು, ಲೇಟರ್ ಆನ್ ನನಗೆ ಸಿನಿಮಾ ಹುಚ್ಚು ಯಾವ ಥರ ಹಿಡಿತು ಅಂದ್ರೆ, ನಾನು ಥಿಯೇಟ್ರಿಗೂ ಹೋಗೋಕ್ಕಾಗ್ತಿರ್ಲಿಲ್ಲ, ಬಟ್ ನಾನು ಸಿನಿಮಾ ನೋಡಬೇಕು. ಅವಾಗೆಲ್ಲ ಈ 40 ರೂಪೀಸ್ 50 ರೂಪೀಸ್ ಕೊಟ್ರೆ ಪೈರೇಟೆಡ್ CDs ಬರೋದು. ಕರೆಕ್ಟ್. ಸೊ ಅವಾಗ ನನ್ ನಾಲೆಜ್ ಇರಲಿಲ್ಲ ಪೈರಸಿ ಎಲ್ಲ ನೋಡಬಾರ್ದು ಮಾಡಬಾರ್ದು ಅಂತ. ಬಟ್ ತುಂಬಾ ನೋಡ್ಬಿಟ್ಟಿದೀನಿ, ಬಿಕಾಸ್ ನನಗೆ ಸಿನಿಮಾ ನೋಡೋ ಹುಚ್ಚಲ್ಲ. ಸೊ ತಗೊಂಬಾ ಸಿನಿಮಾ ಹಾಕು ನೋಡು. ನಮ್ಮ ಮನೇಲಿ ಆ DVD ಪ್ಲೇಯರು ಇವತ್ತಿಗಿಲ್ಲ, ಬಟ್ ಆ DVD ಪ್ಲೇಯರ್ ಎಷ್ಟು ಸೌದೋಗಿತ್ತು ಅಂದ್ರೆ ನನ್ನ ಸಿನಿಮಾ ನೋಡಿ ನೋಡಿ. ಸೊ ಅಲ್ಲಿಂದ ಒಂದು ಹುಚ್ಚು ಸ್ಟಾರ್ಟ್ ಆಯ್ತು. ಇಲ್ಲ ನಾನು ಏನೋ ನನಗೆ ಐ ವಾಸ್ ಅಡಿಕ್ಟೆಡ್ ಟು ದ ಆಡಿಯನ್ಸ್ ಕ್ಲಾಪ್, ಆಡಿಯನ್ಸ್ ಚಿಯರ್ಸ್. ಸೊ ದೆನ್ ಐ ರಿಯಲೈಸ್ಡ್, ಚಿಕ್ಕ ವಯಸ್ಸಲ್ಲಿ ನಾನು ಅದಾಗಬೇಕು ಇದಾಗಬೇಕು, ನಾನು IPS ಆಗಬೇಕು ಅಂತೆಲ್ಲ ಅನ್ಕೊಂತ ಇದ್ದೆ. ಆ್ಯಂಡ್ ದೆನ್ ಐ ರಿಯಲೈಸ್ಡ್ ಅದು ಯಾವುದೂ ಅಲ್ಲ, ಐ ವಾಂಟ್ ಟು ಬಿಕಮ್ ಅನ್ ಆಕ್ಟರ್. ಬಿಕಾಸ್ ನನಗೆ ದಿನಕ್ಕೊಂದೊಂದು ಆಸೆ ಆಗ್ತಾ ಇತ್ತು, ನಾನು ಇದಾಗಬೇಕು ಅಂತ. ಸೊ ದೆನ್ ಐ ರಿಯಲೈಸ್ಡ್, ಐ ಥಿಂಕ್ ಇಲ್ಲ ನನಗೆ ಆಕ್ಟಿಂಗ್ ಇಸ್ ದ ಓನ್ಲಿ ಥಿಂಗ್ ಮೇ ಬಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೇನೋ ಅಂತ. ಸೊ ನಾನು ವಿಜಯ ಕಾಲೇಜಿಗೆ ಬಂದಿದ್ದೆ BCom ಓದೋದಕ್ಕೆ ಅಂತ. ಸೊ ಬ್ಯಾಕ್ ಇನ್ 2013 ವಿಜಯ ಕಾಲೇಜಲ್ಲಿ ಓದಬೇಕಾದಾಗ ರಂಗಸೌರಭ ಅನ್ನೋ ಟೀಮಲ್ಲಿ ನಾನು ನನ್ನ ಫಸ್ಟ್ ಆಕ್ಟಿಂಗ್ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು. ಸೊ ಅವಾಗ ಭಾರ್ಗವಿ ನಾರಾಯಣ್ ಮ್ಯಾಮ್, ಸೊ ಅವರು ಇವತ್ತಿಲ್ಲ, ಬಟ್ ಅವರು ನನ್ನ ಮೊದಲನೇ ಡೈರೆಕ್ಟರು, ನಮ್ಮ ಕಂಪನಿ ಅಂತ ನಾಟಕ. ಸೊ ನನ್ನ ಜರ್ನಿ ಇವತ್ತು ರಂಗಸೌರಭದಿಂದ ಶುರುವಾಗಿದ್ದು. ಸೊ ನಮ್ಮ ಸೀನಿಯರ್ಸ್ ಯಾರಪ್ಪ ಅಂದ್ರೆ ಪ್ರಮೋದ್ ಶೆಟ್ಟಿ ಅವರು, ರಿಷಬ್ ಶೆಟ್ಟಿ ಅವರು. ಸೊ ಇವ್ರ ಟೀಮಿಂದಾನೇ ನಾನು ಬಂದಿದ್ದು. ಅಂಡ್ ಫ್ರಮ್ ದೇರ್ ನಾನು ರಂಗಾಸ್ತೆ ಅನ್ನೋ ಟೀಮ್ಗೆ ಹೋದೆ. ಸೊ ಅಲ್ಲಿ ಶ್ರೀನಿಧಿ ಬೆಂಗಳೂರು, ಬ್ಲಿಂಕ್ ಸಿನಿಮಾ ಅಂತಲ್ಲ, ಅದೇ ಫಿಲಂ ಡೈರೆಕ್ಟರು. ಸೊ ಅವರು ಕೂಡ ಥಿಯೇಟರ್ ಜರ್ನಿ ಏನ್ ಶುರು ಮಾಡಿದ್ರು. ಸೊ ಲೈಕ್ ವಿ ವರ್ ಟುಗೆದರ್ ಅವಾಗ, ಅಂದ್ರೆ ನಾಟಕ ಎಲ್ಲ ಮಾಡ್ಬೇಕಾದಾಗ. ಅಂಡ್ ರಂಗಾಸ್ತೆ ಟೀಮಲ್ಲಿ ಕೆಲಸ ಮಾಡಿದೆ. ಅದಾದ್ಮೇಲೆ ಸಮಷ್ಟಿ ಅಂತ ನಮ್ಮ ರವೀಂದ್ರ ಪೂಜಾರಿ ಸರ್ ಟೀಮಲ್ಲಿ. ಸೊ ಹೀಗೆ BCom ಓದ್ತಾ ಅಂಡ್ ನಾನು ಮುಂಚೆ CA ಮಾಡ್ತಾ ಇದ್ದೆ, ಅಂದ್ರೆ ಮಾಡಬೇಕು ಅನ್ನೋ ಒಂದು ಇದಿತ್ತು. ಸೊ ಅವಾಗ ಇಂಟರ್ನ್ಶಿಪ್ ಅದು ಇದ್ರ ಜೊತೆಗೆ ಥಿಯೇಟರ್ನ ಬ್ಯಾಲೆನ್ಸ್ ಮಾಡಿಕೊಂಡು, ಸೊ ಹಂಗೆ ಅದು ಬಂದು. ಆ್ಯಂಡ್ ದೆನ್ ಲೇಟರ್ ಇಲ್ಲ, ಬರೀ ಇಷ್ಟೇ ಮಾಡಿದ್ರೆ ನಾನು 10ರಲ್ಲಿ 11 ಆಗೋಗ್ತೀನಿ. ಸೊ ಐ ವಾಂಟ್ ಟು ಬಿಕಮ್ ಸಮಥಿಂಗ್ ಯೂನಿಕ್. ಸೊ ಅದೇ ಕಾರಣದಿಂದನೇ ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾನಲ್ಲಿ ಸೀಟ್ ಬೇಕೇ ಬೇಕು ಅಂತ ಐ ಅಪ್ಲೈಡ್ ಆ್ಯಂಡ್ ಅಲ್ಲಿ ಸಿಕ್ತು. ಆ್ಯಂಡ್ ಅದಾದಮೇಲೆ ಐ ಫೆಲ್ಟ್, ಇಲ್ಲ ಇನ್ನೂ ಒಂದು ಸ್ವಲ್ಪ ಏನಾದರೂ ಥಿಯೇಟರಲ್ಲಿ ನಾಲೆಜ್ ತೊಗೋಬೇಕು, ಇಷ್ಟು ಸಾಲ್ತಿಲ್ಲ ಅಂತ ಹೇಳಿ ರೀಸೆಂಟ್ಲಿ ಐ ಕಂಪ್ಲೀಟೆಡ್ ಮೈ ಮಾಸ್ಟರ್ಸ್ ಇನ್ ಪರ್ಫಾರ್ಮಿಂಗ್ ಆರ್ಟ್ಸ್ ಥಿಯೇಟರ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ. ಸೊ ಈಗ ನಾನೊಂದು ನಾಟಕನ ಡೈರೆಕ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ಕೋಬೋದು. ಅದ್ರ ಜೊತೆಗೆ ಐ ಥಿಂಕ್ ಐ ಹ್ಯಾವ್ ಆಕ್ಟೆಡ್ ಇನ್ 30ಕ್ಕಿಂತ ಹೆಚ್ಚು ನಾಟಕ. ಬಟ್ ಶೋಸ್ ಎಲ್ಲ ನಾಟಕ ಇಲ್ಲ, ಬಹಳ ಶೋಗಳು ಮಾಡಿದ್ದೀನಿ. ಬಟ್ 30 ನಾಟಕ, ಅಪ್ರಾಕ್ಸಿಮೇಟ್ಲಿ 30 ನಾಟಕಗಳಲ್ಲಂತೂ ಐ ಹ್ಯಾವ್ ಆಕ್ಟೆಡ್ ಅಂತ ಹೇಳ್ಬೋದು. ಸೊ ಫಾರ್ ಏನಂತಾರೆ ಸ್ಟ್ರಾಂಗ್ ಬೇಸ್ ನನಗೆ ರಂಗಭೂಮಿನೇ ಹಾಕೊಟ್ಟಿದ್ದು. ಸೊ ಇವತ್ತಿಗೆ ಏನಿದ್ರು ಅದು ಕ್ರೆಡಿಟ್ಸ್ ಟು ರಂಗಭೂಮಿ. ಸೊ ನೀವು ಹೇಳಿದ್ರಿ ಥಿಯೇಟರ್ ಬಗ್ಗೆ. ಸೊ ಇವಾಗ ಆಕ್ಚುಲಿ ಅದೊಂದು ಮಾತಿದೆ, ಇವಾಗ ಅಂತಾರೆ ಸಿನಿಮಾ ನೋಡೋದಕ್ಕೆ ಥಿಯೇಟರ್ ಜನ ಬರ್ತಾ ಇಲ್ಲ ಇವಾಗ ಅಂತ. ಸೊ ಇವಾಗ ಈ ತರ ಪ್ಲೇಸ್ ನೀವು ಹೇಳಿದ್ರಿ, ನೀವು ಡೈರೆಕ್ಟ್ ಮಾಡಿದ್ರೆ, ಆಕ್ಟ್ ಮಾಡ್ತಿದ್ರಿ ಅಂತ ಅನ್ಕೊಂಡು. ಅವಾಗ ಮುಂಚೆ ತುಂಬಾ ಜನ ಇರ್ತಿದ್ವಿ ಎಲ್ಲ, ಅದೊಂದು ಪ್ಯಾಷನ್ ನೋಡ್ತಿರ್ತೀರ. ಇವಾಗ ಏನ್ ಅನ್ಸ್ತಿದೆ ಆಕ್ಚುಲಿ, ಇವಾಗ ಮಾರ್ಕೆಟ್ ಇವತ್ತು ಪ್ರೆಸೆಂಟ್ ಜನರೇಷನ್ ಅಲ್ಲಿ ಥಿಯೇಟರ್ ಯಾವ ತರ ಆಗಿದೆ ಅಂತ ನಿಮ್ ಪ್ರಕಾರ ನೀವು ಹೇಳೋದಾದ್ರೆ? ಸೊ ಈಗ ಥಿಯೇಟರ್ ಅಂದ್ರೆ ಯಾವ ತರ ಕೇಳ್ತಿದ್ದೀರಾ? ರಂಗಭೂಮಿ ಕೇಳ್ತಾ ಇದ್ದೀರಾ ಅಥವಾ ಸಿನಿಮಾ ಥಿಯೇಟರ್ ಕೇಳ್ತಿದ್ದೀರಾ? ರಂಗಭೂಮಿ ಕೇಳ್ತೀರಾ? ಓಕೆ. ಆಕ್ಚುಲಿ ಹೇಳ್ಬೇಕಂದ್ರೆ ರಂಗಭೂಮಿಗೆ ಆಗ್ಲಿಂದ ಈಗವರೆಗೂ ಫ್ಲೋಟಿಂಗ್ ಆಡಿಯನ್ಸ್. ಏನಕ್ಕೆ ರಂಗಭೂಮಿಗೆ ಅಂದ್ರೆ ದೆರ್ ಆರ್ ಫ್ಯೂ ಆಡಿಯನ್ಸ್ ಸಿನಿಮಾನ ಚೂಸೇ ಮಾಡೋದಿಲ್ಲ. ದೇಲ್ ಬಿ ಲೈಕ್ ಎನಿ ಡೇ ನಾವು ಥಿಯೇಟರ್ನೇ ಅಂದ್ರೆ ರಂಗಭೂಮಿಗೆ ಬಂದು ನಾಟಕಗಳನ್ನೇ ನೋಡ್ತೀವಿ ಅನ್ನೋ ಆಡಿಯನ್ಸು ಇದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಏನಾಗ್ತದೆ ಅಂದ್ರೆ ಇಟ್ಸ್ ಮೈ POV, ರಂಗಭೂಮಿನಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಆಕ್ಟರ್ಸ್ ಆಕ್ಟ್ ಮಾಡೋದಕ್ಕೆ ಅಷ್ಟು ದುಡ್ಡಿಲ್ಲ ಇದೆ, ಬಟ್ ದೊಡ್ಡ ಪ್ರಮಾಣದಲ್ಲಿ ದುಡ್ಡಿಲ್ಲ. ಎಲ್ಲೋ ಕೆಲವೊಂದು
ಈಗ ರೆಪರ್ಟ್ರೀಸ್ ಆಗಿರ್ಬೋದು ಅಥವಾ ಒಂದು ಪ್ರೊಫೆಷನಲ್ ಥಿಯೇಟರ್ಸ್ ಗ್ರೂಪ್ ಆಗಿರ್ಬೋದು, ಇಲ್ಲಿ ನಿಮಗೆ ಪೇ ಮಾಡ್ತಾರೆ. ಬಟ್ ನಮ್ಮ ಬೆಂಗಳೂರಲ್ಲಿ ಎಸ್ಪೆಷಲಿ ಜಾಸ್ತಿ ಇರೋದೇ ಅಮೆಚೂರ್ ಥಿಯೇಟರ್ ಗ್ರೂಪ್ಸ್. ಸೊ ಆ ಕಾರಣದಿಂದಾಗಿ ಏನಾಗುತ್ತೆ, ಆಕ್ಟ್ರೆಸ್ ಪೇ ಮಾಡೋದಿಲ್ಲ. ಅಂಡ್ ಆಕ್ಟರ್ಸ್ ಇವಾಗ ನಾನು ಥಿಯೇಟರ್ನೇ ನಂಬ್ಕೊಂಡು ಇಲ್ಲೇ ಇರ್ತೀನಿ ಅಂತಂದ್ರೆ ಅವ್ರಿಗೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಇರೋದಿಲ್ಲ. ಸೊ ಮನೆಯಲ್ಲಿ ಕೇಳೋದಕ್ಕೆ ಶುರು ಮಾಡ್ತಾರೆ, ಆಯ್ತಪ್ಪ ನೀನ್ ನಾಟಕಕ್ಕೆ ಹೋಗ್ತೀಯ ಸರಿ, ನೀನ್ ಖುಷಿಗೆ ಮಾಡ್ತೀಯ ಸರಿ, ದುಡ್ಡು ಇಲ್ದ್ರಿಂದ ಎಲ್ಲಿ ಬರ್ತಿದೆ ಅಂತ. ಬಿಕಾಸ್ ಒಂದು ನಾಟಕ ಅಂದ್ರೆ ಮಿನಿಮಮ್ ಒಂದು 50 ರಿಂದ 60 ದಿನ ಅಂದ್ರೆ ಮಿನಿಮಮ್ ಡೇಸ್, ಅದು ಅಷ್ಟು ಕಮಿಟ್ಮೆಂಟ್ ನಾವು ಕೊಡಬೇಕು. ಎವ್ರಿ ಡೇ ರಿಹರ್ಸಲ್ಸ್ಗೆ ಹೋಗ್ಬೇಕು. ಸೊ ಇಷ್ಟೊಂದೆಲ್ಲ ಇರುತ್ತೆ. ಸೊ ಇಲ್ಲಿ ಏನಾಗ್ತದೆ, ನಮಗೆ ಎಲ್ಲಾ ರೀತಿಯಿಂದನೂ ಸಪೋರ್ಟ್ ಬೇಕಾಗತ್ತೆ. ಅಂದ್ರೆ ನಾಟ್ ಜಸ್ಟ್ ಬರೀ ಆ ರಂಗತಂಡಗಳೇ ಕೊಡ್ಬೇಕು ಅಂತಲ್ಲ, ಈಗ ಜನ ಬಂದು ಏನೋ ನಾಟಕಗಳನ್ನ ನೋಡಿ ಪ್ರಮೋಟ್ ಮಾಡಿದಷ್ಟು ಅವಾಗ ಆಟೋಮೆಟಿಕ್ ಆಗಿ ಇನ್ಕಮ್ ಗೆಟ್ಸ್ ಜನರೇಟೆಡ್. ಸೊ ಈ ಒಂದು ಇದ್ರ ಪ್ರಕಾರ ಈಗ ಸರ್ಕಾರದಿಂದ ಏನಾದರೂ ಈಗ ಆರ್ಟಿಸ್ಟ್ಗಳು ಏನಿರ್ತಾರೆ ಅವ್ರಿಗೆ ಯಾವ ರೀತಿನಲ್ಲಿ ಸಪೋರ್ಟ್ ಮಾಡ್ಬೋದು ಅಂದ್ರೆ, ಅಫ್ಕೋರ್ಸ್ ಎಲ್ಲ ಆರ್ಟಿಸ್ಟ್ಗಳಿಗೂ ಸಪೋರ್ಟ್ ಮಾಡಕ್ ಹೋದ್ರೆ ಅದು ಬೇರೆ ರೀತಿ ಆಗುತ್ತೆ. ಅಂದ್ರೆ ಅದಕ್ಕೆ ಅವರು ಒಪ್ದಿರನೂ ಇರ್ಬೋದು. ಬಟ್ ಅಟ್ ಲೀಸ್ಟ್ ಈ ತರ ಒಂದು ಸರ್ಟಿಫಿಕೇಶನ್ಸ್ ಮಾಡಿರೋರು ಅಥವಾ ಏನೋ ಒಂದು ಥಿಯೇಟರ್ನಲ್ಲೇ ಇಷ್ಟು ವರ್ಷ ಕೆಲಸ ಮಾಡಿರೋರು, ಇಂಥವ್ರನ್ನಾದ್ರೂ ಗುರುತಿಸಿ ಏನೋ ಒಂದಿಷ್ಟು ಅಂತ ಕೊಟ್ಟಾಗ ಥಿಯೇಟರ್ನಲ್ಲಿ ಇರಬೇಕು ಅನ್ನೋ ಒಂದು ಉತ್ಸಾಹ ಜಾಸ್ತಿ ಇರುತ್ತೆ. ಸೊ ಈಗ ನಾನ್ ಸ್ಟಿಲ್ ಏನಕ್ಕೆ ನನ್ಗೆ ರಂಗಭೂಮಿ ಬಿಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ, ಬಿಕಾಸ್ ನನಗೆ ಅದು ಪ್ಯಾಷನ್. ಅಂದ್ರೆ ರಂಗಭೂಮಿನಲ್ಲಿ ಆಕ್ಟ್ ಮಾಡಬೇಕು ಅನ್ನೋ ಒಂದು ಹುಚ್ಚು ನನಗೆ. ಸೊ ದರ್ ಆರ್ 2 ಥಿಂಗ್ಸ್. ಒಂದು ಹುಚ್ಚಿದ್ರೇನು ಸರ್ವೈವ್ ಆಗ್ತೀವಿ, ಇಲ್ಲ ಅಂತಂದ್ರೆ ಕಲಿಯೋದಕ್ಕೋಸ್ಕರ ಆದ್ರೂ ಎಷ್ಟೋ ಜನ ಸರ್ವೈವ್ ಆಗ್ತಾರೆ, ಇಲ್ಲ ಅಂತಲ್ಲ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಇಟ್ಸ್ ಮನಿ. ಸೊ ಬರ್ತಾರೆ ಜನ, ಬರ್ತಾರೆ, ಬರಲ್ಲ ಅಂತಿಲ್ಲ. ಒಳ್ಳೆ ನಾಟಕಗಳಿಗೆ ಈಗ್ಲೂ ಪ್ರೇಕ್ಷಕರು ಯಾವತ್ತೂ ಕೈ ಬಿಟ್ಟಿಲ್ಲ. ಸೊ ಇವಾಗ ನಾವು ತುಂಬಾ ನಾಟಕಗಳು ಆಗ್ತಿರೋದು ನೋಡ್ತಿರ್ತೀವಿ. ಇವಾಗ ರಂಗಶಂಕರ ಅಂತೆಲ್ಲ ಇದೆ. ಸೊ ಅಲ್ಲೆಲ್ಲ ನಾವು ಹೋದಾಗ ಇಷ್ಟು ಅಮೌಂಟ್ ಅಂತ ಪೇ ಮಾಡ್ಬಿಟ್ಟು ನಾವು ಹೋಗಿ ಸೇಮ್ ಆಸ್ ಅ ಸಿನಿಮಾ ವಿಲ್ ವಾಚ್ ದ ನಾಟಕ. ಸೊ ಆ ಅಮೌಂಟ್ ಯಾರ ಹತ್ರ ಹೋಗುತ್ತೆ? ಲೈಕ್ ಆ ಥಿಯೇಟರ್ ಆರ್ಟಿಸ್ಟ್ಗೂ ಬರುತ್ತಾ ಅಥವಾ ಇಟ್ಸ್ ಲೈಕ್ ಏನೇ ಪ್ರೊಡಕ್ಷನ್ ಹೌಸ್ ಅಂತ ಇರತ್ತಾ, ಅದನ್ನ ಈ ಥಿಯೇಟರ್ನ ಪ್ರೊಡ್ಯೂಸ್ ಮಾಡತ್ತಾರೆ ಏನೋ ಪ್ರೊಡಕ್ಷನ್ ಹೌಸ್ ಅಂತ ಇರತ್ತಾ ಅದರಲ್ಲಿ? ಸೊ ಸೇಮ್, ಈಗ ಒಂದು ನಾಟಕ ಆಗಬೇಕು ಅಂದ್ರೆ ಒಂದು ತಂಡ ಇರುತ್ತೆ. ಆ ತಂಡದಲ್ಲಿ ಒಬ್ರು ಪ್ರೊಡ್ಯೂಸರ್ ಅನ್ನೋರು ಇದ್ದೇ ಇರ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಫಸ್ಟು ಆರ್ಟಿಸ್ಟ್ನ ಕರೀತಾರೆ. ಸೊ ಯೂಶಲಿ ಹವ್ಯಾಸಿ ರಂಗತಂಡ, ಅಮೆಚೂರ್ ಥಿಯೇಟರ್ ಅಂತ ಏನ್ ಹೇಳ್ತಾರೆ. ಸೊ ಅಲ್ಲಿ ಏನು ಆರ್ಟಿಸ್ಟ್ಗಳು ಇಂಟ್ರೆಸ್ಟ್ ತೋರಿಸಿ ಬಂದಿರ್ತಾರಲ್ಲ, ಸೊ ಯೂಶಲಿ ನಾನು ನೋಡಿರೋ ಮಟ್ಟಿಗೆ ಅಮೆಚೂರ್ ಥಿಯೇಟರ್ ಪೇ ಮಾಡೋದಿಲ್ಲ. ಯಾಕೆ ಪೇ ಮಾಡೋದಿಲ್ಲ ಅಂತಂದ್ರೆ, ಫಂಡ್ಸ್ ಇರೋದಿಲ್ಲ ಅವ್ರ ಹತ್ರ ಪೇ ಮಾಡೋದಕ್ಕೆ. ಬಟ್ ಅವ್ರಿಗೂ ನಾಟಕ ಮಾಡಬೇಕು, ನಾಟಕನ ಜನಕ್ಕೆ ರೀಚ್ ಮಾಡಬೇಕು, ಏನೋ ಒಂದು ಮೆಸೇಜ್ ಹೇಳಬೇಕು ಅನ್ನೋ ಒಂದು ಮೋಟಿವ್ ಇಂದ ಮಾಡಿರ್ತಾರೆ. ಸೊ ಏನಾಗುತ್ತೆ, ಈಗ ನೀವುಗಳು ಬಂದು ಪೇ ಮಾಡಿ, ಟಿಕೆಟ್ನ ಪೇ ಮಾಡಿ ನೋಡಿರ್ತೀರಲ್ಲ, ಸೊ ಅಲ್ಲಿ ಒಂದು ದುಡ್ಡು ಏನು ಕಲೆಕ್ಟ್ ಆಗಿರುತ್ತೆ. ಹಬ್ಬಬ್ಬಾ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ರಂಗಶಂಕರನಲ್ಲಿ ಒಂದು 200 ಸೀಟ್ ಇದೆ ಅಂತ ಇಟ್ಕೊಳ್ಳೋಣ. ಅಂಡ್ ಟಿಕೆಟ್ 200 ರೂಪಾಯಿ, 150 ರೂಪಾಯಿ, 200 ರೂಪಾಯಿ ಇರುತ್ತೆ ಅಂತ ಇಟ್ಕೊಳ್ಳೋಣ. ಅಲ್ಲಿಗೆ ಒಂದು 40,000 ಕಲೆಕ್ಷನ್ ಆಗಿರುತ್ತೆ. ಸೊ ಈ 40,000 ಎಲ್ಲಿಗೆ ಹೋಗುತ್ತೆ ಅಂತಂದ್ರೆ, ಒಂದು ಅವ್ರು ಇಷ್ಟು ದಿನ ಆರ್ಟಿಸ್ಟ್ಗಳು ಬಂದಿರ್ತಾರೆ. ಸೊ ಅವ್ರು ಬಂದಿದ್ದಾಗ ಅವ್ರಿಗೆ ಸಂಜೆ ಕಾಫಿ, ಟೀ, ಸ್ನಾಕ್ಸ್ ಅಂತ ಕೊಟ್ಟಿರ್ತಾರೆ. ಒಂದು 50-60 ದಿನ ಕೊಟ್ಟಿರ್ತಾರೆ. ಸೊ ಆ ದುಡ್ಡು ಅಲ್ಲಿಗೆ ಅದನ್ನ ರಿಕವರಿ ತರ ಆಗುತ್ತೆ. ಅದಾದ್ಮೇಲಿಂದ ಮೇಯ್ನ್ ಆಗಿ ನಾಟಕದ ಸೆಟ್ಟು, ಪ್ರಾಪರ್ಟಿ, ಮೇಕಪ್, ಇದಕ್ಕೆಲ್ಲ ಏನಿರುತ್ತೆ ಇದ್ರದ್ದು ಮೇಜರ್ ಖರ್ಚು ಹೋಗುತ್ತೆ. ಆಮೇಲಿಂದ ಅವತ್ತಿನ ದಿನ, ಯಾವತ್ತು ಶೋ ದಿನ, ಲೈಟ್ ಮೆನ್ಗೆ ಮತ್ತೆ ಲೈಟ್ ಏನಾದ್ರು ಎಕ್ಸ್ಟ್ರಾ ತರಿಸಿದ್ರೆ, ಸೊ ಲೈಟ್ ಮೆನ್ಗೆ ಆ ಒಂದು ಎಕ್ಸ್ಟ್ರಾ ಚಾರ್ಜಸ್ ಹೋಗುತ್ತೆ. ಅಂಡ್ ಅದಾದ್ಮೇಲೆ ಅಫ್ಕೋರ್ಸ್ ಆಡಿಟೋರಿಯಂ ಚಾರ್ಜಸ್ ಅಂತ ಏನಿರುತ್ತೆ ಅದು. ಆಮೇಲೆ ಸೆಟ್ನ ಸಾಗಾಕ್ಸಕ್ಕೆ ಅಂತ ಒಂದು ಪೋರ್ಟರೋ ಏನೋ ಒಂದು ಮಾಡಿರ್ತಾರೆ. ಸೊ ಇವಾಗ ಅದಕ್ಕೂ ಹೋಗುತ್ತೆ. ಸೊ ಇಷ್ಟೆಲ್ಲ ಕಳೆದು ನಿಮ್ಮ ಹತ್ರ ಏನಾದ್ರು ದುಡ್ಡು ಉಳ್ಕೊಂಡ್ರೆ, ಅಕಸ್ಮಾತ್ ಉಳ್ಕೊಂಡ್ರೆ, ಬ್ರೇಕ್ ಇವನ್ ಆಗಿ ಇಲ್ಲ ಗುರು ನನ್ನ ಹತ್ರ ದುಡ್ಡಿದೆ ಅಂತಂದ್ರೆ, ಮ್ಯಾಕ್ಸಿಮಮ್ ಅಂದ್ರೆ ಒಂದು ನಾಟಕ ಟೀಮ್ ಒಂದು ಪಾರ್ಟಿ ಮಾಡುತ್ತೆ. ಅದೊಂದು ಖುಷಿಗೆ ಒಂದು ಪಾರ್ಟಿ ಮಾಡುತ್ತೆ. ಅಂದ್ರೆ ಶೋ ಸಕ್ಸಸ್ಫುಲ್ ಆಯ್ತು ಒಂದು ಪಾರ್ಟಿ ಮಾಡುತ್ತೆ. ಬಟ್ ಅದು ಬಿಟ್ರೆ ಆರ್ಟಿಸ್ಟಿಗೆ ಪೇಮೆಂಟು ಅದು ಇಟ್ ಡಿಪೆಂಡ್ಸ್ ಅಪಾನ್ ದ ಅಗೇನ್ ಪ್ರೊಡಕ್ಷನ್ ಹೌಸ್ ಅಂಡ್ ಪೀಪಲ್. ಸೊ ಅವರು ಕೊಡಬೇಕು ಅನ್ನೋದಿದ್ರೆ ಡೆಫಿನೆಟ್ಲಿ ಪೇ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಇಲ್ಲ ಅಂತಂದ್ರೆ ಇಟ್ ಇಸ್ ಲೈಕ್ ಈ ತರ ಏನಾದ್ರು ಒಂದು ವೇ ಆಫ್ ಇದ್ದೇ ಇರುತ್ತೆ. ಸೊ ಇಟ್ಸ್ ಆಲ್ವೇಸ್ ಲೈಕ್ ಅ ಗಿವ್ ಅಂಡ್ ಟೇಕ್. ಅಂದ್ರೆ ನಿಮ್ಮಿಂದನೂ ನಾವೇನು ಕೇಳ್ತಾ ಇಲ್ಲ, ನಮ್ಮಿಂದನೂ ನಾವೇನು ಕೊಡ್ತಾ ಇಲ್ಲ. ಬಟ್ ಏನಂತಂದ್ರೆ ನಮ್ಮಿಬ್ರಿಗೂ ಒಂದು ಸೇಮ್ ಪ್ಯಾಷನ್ ಇದೆ, ದಟ್ ವಿ ಹ್ಯಾವ್ ಟು ಕ್ರಿಯೇಟ್ ಒಂದು ನಾಟಕ ಅಥವಾ ಒಂದು ಸೇರಿ ಏನೋ ಒಂದು ಮಾಡಬೇಕು ಅಂತ ಇದೀವಿ. ಸೊ ಲೆಟ್ಸ್ ಕೊಲಾಬ್ರೇಟ್ ಅನ್ನೋ ತರನೇ ಇಟ್ ಇಸ್ ವರ್ಕಿಂಗ್ ಲೈಕ್ ದಟ್. ಸೊ ಐ ಹೋಪ್ ಸಮ್ ಡೇ ಆರ್ ಸಮ್ ಡೌನ್ ದ ಲೈನ್ ಫ್ಯೂ ಇಯರ್ಸ್ ಒಂದೊಳ್ಳೆ ಸಪೋರ್ಟ್ ಸಿಕ್ಕಿದ್ರೆ ಬೇರೆ ಕಡೆಯಿಂದನೂ, ಐ ಥಿಂಕ್ ದಿಸ್ ವಿಲ್ ಚೇಂಜ್ ಅಂತ ಅನ್ಸುತ್ತೆ. ಲೆಟ್ಸ್ ಸಿ. ಸೊ ಈಗ ನೀವು ಹೇಳ್ತಾ ನೋಡ್ತಾ ಹೋದ್ರೆ ಖರ್ಚುಗಳೇ ಸುಮಾರು ಜಾಸ್ತಿ ಇದೆ ನಮ್ಗೆ ಬರೋದಕ್ಕಿಂತ ಪ್ರೊಡಕ್ಷನ್. ಈಗ ಒಂದು ನಾಟಕ ಮಾಡ್ತೀವಿ ಅಂದ್ರೆ ಅದಕ್ಕೆ ಖರ್ಚೆ ಜಾಸ್ತಿ, ದೇರ್ ಇಸ್ ನೋ ಎನಿ ಗೇನ್ಸ್ ಫ್ರಮ್ ಇಟ್. ಒಂದು ಏನು ಪ್ಯಾಷನ್ಗೋಸ್ಕರ ಮಾಡ್ತೀವಿ ಅಂತ. ಸೊ ಅಟ್ ದ ಎಂಡ್ ಗೋಲ್, ಲೈಕ್ ಥಿಯೇಟರ್ಸ್ ಏನಂತಾರೆ, ಆರ್ಟಿಸ್ಟ್ ಸರ್ವೈವ್ ಆಗ್ಬೇಕಂದ್ರೆ ಲಾಸ್ಟ್ ಮನಿ ಬೇಕಾಗುತ್ತೆ, ಅಥವಾ ಪ್ರೊಡಕ್ಷನ್ ಹೌಸ್ ಸರ್ವೈವ್ ಆಗ್ಬೇಕಂದ್ರೆ ಮನಿ ಬೇಕಾಗುತ್ತೆ. ಸೊ ನೀವು ಹೇಳಿ ಡೌನ್ ದ ಲೈನ್ ಒಳ್ಳೆ ಸಪೋರ್ಟ್ ಬೇಕಾಗತ್ತೆ ಅಂತ.
ವಾಟ್ ಕೈಂಡ್ ಆಫ್ ಸಪೋರ್ಟ್ ಇವಾಗ ಗವರ್ಮೆಂಟ್ ಕಡೆಯಿಂದ ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸ್ ಬೇರೆ ಇವಾಗ ತುಂಬಾ ಈಗ ಕಂಪನೀಸ್ ಅವರು ಇರ್ತಾರೆ, ಕಂಪನೀಸ್ ಏನಾದ್ರು ಈ ತರ CSR ಫಂಡ್ಸ್ ಇಂದ ಅಥವಾ CSR ಫಂಡ್ಸ್ ಬೇಡ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬೇರೆ ತರ ಏನಾದ್ರು ಫಂಡ್ಸ್ ಇಟ್ಕೊಂಡು ಈ ತರ ಹಿಂಗ್ ಸಪೋರ್ಟ್ ಮಾಡಿದ್ರೆ ಏನಾರು ಆ ತರ ಏನಾದ್ರು ಸಪೋರ್ಟ್ ಯೂಸ್ ಆಗತ್ತಾ ಅಂತ? ಡೆಫಿನೆಟ್ಲಿ. ಈಗ ಅದೇ ನಾನು ಅವಾಗಲೇ ಮಾತಾಡ್ತಿದ್ದಲ್ಲ, ಗೌರ್ಮೆಂಟ್ ಕಡೆಯಿಂದ ಒಂದು ಸ್ವಲ್ಪ ರೆಕಗ್ನೈಸ್ ಮಾಡಿ ಕೊಟ್ರೆ ಇದೆ. ಇದು ಏನದು ಕಲ್ಚರಲ್ ಇಲಾಖೆಗಳು ಅದೆಲ್ಲ ಇದೆಯಲ್ಲ, ಸಾಂಸ್ಕೃತಿಕ ಇದು ಅಂತೆಲ್ಲ ಇದೆ. ಬಟ್ ಅದು ಫಂಡ್ಸು ಯಾವ ರೀತಿ ಬರುತ್ತೆ ಅಂಡ್ ಅದು ಆರ್ಟಿಸ್ಟ್ಗೆ ಎಲ್ಲಿವರೆಗೂ ಹೋಗಿ ತಲುಪತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಬಿಕಾಸ್ ಇದು ಸರ್ಫೇಸ್ ಲೈನ್ ಅಲ್ಲಿ ನೋಡ್ಬೇಕಾದಾಗ ನನಗಂತೂ ಇದುವರೆಗೂ ಆ ತರ ಯಾವುದೂ ಬಂದಿಲ್ಲ. ಅಂದ್ರೆ ಫಂಡ್ಸ್ ಆಗ್ಲಿ ಇದಾಗ್ಲಿ ಐ ಹ್ಯಾವ್ ನಾಟ್ ಗಾಟ್. ಬಟ್ ಅದಕ್ಕೆ ಏನಾದ್ರು ಅಪ್ಲೈ ಮಾಡೋದಕ್ಕಿದೆಯಾ ಅಥವಾ ಆ ಥರದ್ದು ಏನಾದ್ರು ಒಂದು ಪ್ರಾವಿಷನ್ ಕ್ರಿಯೇಟ್ ಮಾಡ್ಬೋದಾ? ಸೊ ಈ ಥರದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡಿದ್ರೆ ಐ ಥಿಂಕ್ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ಈಗ ನೀವು ಹೇಳ್ದಂಗೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇದೆಯಲ್ಲ, ಸೊ ಇಲ್ಲಿ ಈಗ ಕಾರ್ಪೊರೇಟ್ನವರು ಮತ್ತೆ ಈ ಪ್ರೈವೇಟ್ನವರು ಅಂದ್ರೆ ಈ ನಾಟಕದ ಬಗ್ಗೆ ಒಂದು ಸ್ವಲ್ಪ ಅಭಿರುಚಿ ಇರೋರು, ಸೊ ಅವ್ರೇನಂತಂದ್ರೆ ಗುರು ನನ್ಗಂತೂ ನಾಟಕ ಮಾಡಕ್ ಆಗ್ಲಿಲ್ಲ, ಅಟ್ಲೀಸ್ಟ್ ನೀವು ಮಾಡ್ತಿದ್ದೀರಾ ತಗೊಳ್ಳಿ, ನನ್ ಕಡೆಯಿಂದ ಒಂದು ಸಪೋರ್ಟ್ ಮಾಡ್ತೀನಿ ಅಂತ ಒಂದ್ ಸ್ವಲ್ಪ ದೊಡ್ಡ ಮನ್ಸ್ ಮಾಡೋರು ಬಂದ್ರು ಐ ಥಿಂಕ್ ಆರ್ಟಿಸ್ಟ್ ಗಳಿಗೆ ಸರ್ವೈವ್ ಆಗೋದಕ್ಕೆ ಈಸಿ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಇವಾಗ ನೀವು ಥಿಯೇಟರ್ ಬಗ್ಗೆ ಮಾತಾಡಿದ್ರಿ. ಸೊ ಥಿಯೇಟರ್ ಇಂದ ಇವಾಗ ನೆಕ್ಸ್ಟ್ ನೀವು ರೇಡಿಯೋ ಜಾಕಿ ಕೂಡ ಆಗಿದೆ. ಸೊ ಥಿಯೇಟರ್ ನಿಮ್ಮ ಒಂದು ಏನಂತಾರೆ ವೇ ಆಫ್ ಲೈಕ್ ನೀವು ಆಕ್ಟಿಂಗ್ ಮೂಲಕ ನಿಮ್ಮ ಎಮೋಷನ್ಸ್ ತೋರಿಸ್ತಿರ್ತೀರಾ. ಬಟ್ ಇಲ್ಲಿ ಆಚೆಗೆ ಬಂದಾಗ ಅದೇ ಡಿಫ್ರೆಂಟ್, ನಿಮ್ಮ ವಾಯ್ಸ್ ಅಲ್ಲೇ ಎಲ್ಲ ಎಮೋಷನ್ಸ್ ತೋರಿಸ್ಬೇಕು, ಪ್ರತಿಯೊಂದು ತೋರಿಸ್ಬೇಕು. ಆ ಜರ್ನಿ ಹೇಗೆ ಶಿಫ್ಟ್ ಆಯ್ತು ಅಂಡ್ ವಾಟ್ ವಾಸ್ ದ ಚೇಂಜಸ್? ಲೈಕ್ ಥಿಯೇಟ್ರಲ್ಗೂ ಇಲ್ಲೂ ಏನು ಚೇಂಜಸ್ ಅಂತ ಅನಿಸ್ತು ಅಂಡ್ ಯಾವ್ದು ಇಷ್ಟ ಆಯ್ತು ಬೇಸಿಕ್ಲಿ, ಥಿಯೇಟ್ರಾ ಅಥವಾ ಆರ್ಜೆನಾ? ಆ ಥರ ಚೂಸ್ ಮಾಡೋದು ತುಂಬ ಕಷ್ಟ. ಬಿಕಾಸ್ ಈಗ ಥಿಯೇಟ್ರಾ, ಆ್ಯಕ್ಟಿಂಗಾ, ಆರ್ಜೆನಾ, ವಾಯ್ಸ್ ಓವರಾ, ಇದರಲ್ಲಿ ಚೂಸ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ಒಂದು ಏನೋ ಸರ್ವೈವಲ್ ಇದೆ, ಇನ್ನೊಂದು ಪ್ರೀತಿ ಇದೆ. ಸೊ ಇವಾಗ ಬರೀ ಪ್ರೀತಿ ಇಟ್ಕೊಂಡು ಇರೋದಕ್ಕಾಗಲ್ಲ ಆ್ಯಂಡ್ ಬರೀ ಸರ್ವೈವ್ ಆಗೋದಕ್ಕಾಗಲ್ಲ, ಎರಡೂ ಬೇಕು. ಸೊ ಐ ವಿಲ್ ಡೆಫಿನೆಟ್ಲಿ ನಾಟ್ ಚೂಸ್. ಬಟ್ ಏನಂತಂದರೆ ರೇಡಿಯೋ ಕೆರಿಯರ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಇವಾಗ ಜನ ನನ್ನನ್ನು ನೋಡ್ತಿದ್ದಾರೆ ಈ ಇಂಟರ್ವ್ಯೂ ಮೂಲಕ, ದಟ್ ಈಸ್ ಸಮಥಿಂಗ್ ಎಲ್ಸ್. ಬಿಕಾಸ್ ನನ್ನ ನೋಡ್ತಿದ್ದಾರೆ, ಕನೆಕ್ಟ್ ಆಗ್ತಾರೆ. ಬಟ್ ರೇಡಿಯೋಲ್ ಹಂಗಲ್ಲ, ಅವ್ರು ಬರೀ ನನ್ನ ವಾಯ್ಸ್ ಮಾತ್ರ ಕೇಳಿಸ್ಕೊತಾರೆ. ಸೊ ದಟ್ ಈಸ್ ಶ್ರವಣ ಮೀಡಿಯಂ ಅಂತಾರಲ್ಲ ಆ ಥರ, ಅದು ಬರೀ ಕೇಳಿಸ್ಕೊಂಡು ಆ ವ್ಯಕ್ತಿನ, ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಬಂದಿದೆ, ಹಾಗಾಗಿ ನಾವು ಹೆಂಗಿದೀವಿ ಏನು ಅಂತೆಲ್ಲ ಏನೋ ನೋಡ್ಬೋದು. ಬಟ್ ನಾನ್ ರೇಡಿಯೋ ಕೇಳ್ಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿದ್ದಾಗ ನನಗೆ ಎಷ್ಟೊಂದು ಜನ ಆರ್ಜೆಗಳ ಮುಖನೇ ಗೊತ್ತಿರಲಿಲ್ಲ. ಬಟ್ ಐ ಯೂಸ್ ಟು ಗೆಟ್ ಅಟ್ಯಾಚ್ಡ್ ಅಂಡ್ ಅಟ್ರಾಕ್ಟೆಡ್ ಟು ದೇರ್ ವಾಯ್ಸ್. ಸೊ ದಟ್ಸ್ ಒನ್ ಆಫ್ ದ ಚಾಲೆಂಜಿಂಗ್ ಥಿಂಗ್ ಅನ್ಸುತ್ತೆ. ಬಿಕಾಸ್ ಒಂದು ವ್ಯಕ್ತಿಯನ್ನು ನೀವು ಡೈರೆಕ್ಟ್ ಆಗಿ ನೋಡಲ್ಲ, ಮೀಟ್ ಮಾಡಲ್ಲ, ಹಾಗೆ ಅವ್ರು ಏನ್ ಮಾತಾಡ್ತಾರೆ ಅನ್ನೋದನ್ನ ನಿಮಗೆ ವಿಜುವಲ್ ಮೀಡಿಯಮೇ ಇರೋದಿಲ್ಲ. ಬಟ್ ಓನ್ಲಿ ಥ್ರೂ ದೇರ್ ವಾಯ್ಸ್ ನೀವು ಅವ್ರಿಗೆ ಕನೆಕ್ಟ್ ಆಗ್ತೀರಾ ಅಂಡ್ ನಿಮ್ಮ ಕೈಲಿ ಅವ್ರನ್ನ ಕನೆಕ್ಟ್ ಮಾಡಿಸ್ಕೊಳಕ್ ಆಗುತ್ತೆ ಅಂತಂದ್ರೆ ದಟ್ ಈಸ್ ಅ ಟ್ಯಾಲೆಂಟ್. ಕರೆಕ್ಟ್. ಸೊ ಇಟ್ಸ್ ಲೈಕ್ ತುಂಬ ಚೆನ್ನಾಗಿದೆ. ಇಟ್ಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಒಂದೇನಂದ್ರೆ ಆರ್ಜೆಗಳಾಗಿದ್ದಾಗ ನಮ್ಮ ಏನು ಸೆಲೆಬ್ರಿಟೀಸ್ ಇದ್ದಾರೆ ಅವ್ರಿಗೆಲ್ಲ ಒಂದು ಸ್ವಲ್ಪ ಹತ್ತಿರ ಆಗೋಕ್ಕೂ ಒಂದು ಚಾನ್ಸ್ ಸಿಗ್ತಾ ಇತ್ತು. ಬಿಕಾಸ್ ಯೂಶಲಿ ನಾವು ಇಂಟರ್ವ್ಯೂ ಮಾಡ್ತಾ ಇದ್ವಿ ಅಥವಾ ಯಾವ್ದಾದ್ರು ಶೋಸಿಗೆ ಬರೋರು. ಸೊ ದಟ್ ವಾಸ್ ಫನ್, ಅಂದ್ರೆ ಮಜಾ ಇತ್ತು ಒಂಥರ. ಓಕೆ. ಸೊ ನಾವು ಜಸ್ಟ್ ಇವಾಗ ಕಾರಲ್ಲಿ ಹೋಗ್ತಿರುವಾಗ ಡಿಫ್ರೆಂಟ್ FM ರೇಡಿಯೋ ಸ್ಟೇಷನ್ಸ್ ಹೋಗ್ಬಿಟ್ಟು ನಾವು ಕೇಳ್ತಾ ಇರ್ತೀವಿ. ಬಟ್ ಅದ್ರ ಹಿಂದೆ ಯಾವ ತರ ವರ್ಕ್ ಆಗ್ತಿರತ್ತೆ ಅಥವಾ ಏನೇನು ಪ್ರೊಸೆಸ್ ನಡೀತಿರತ್ತೆ ನಮಗೆ ಗೊತ್ತಿರಲ್ಲ. ಆಸ್ ಅ ಕಾಮನ್ ಮ್ಯಾನ್ ಯಾರಿಗೂ ಗೊತ್ತಿರಲ್ಲ ಏನೇನು ವರ್ಕ್ ಆಗ್ತಿರತ್ತೆ ಅಂಡ್ ಹೌ ಡು ದೇ ಮೇಕ್ ಮನಿ ಆಲ್ಸೋ ಇಸ್ ವಾಟ್. ಯಾಕಂದ್ರೆ ನಮ್ಗೆ ಗೊತ್ತಿರಲ್ಲ. ಜಸ್ಟ್ ನಾವು ವಾಯ್ಸ್ ಕೇಳ್ತಾ ಇರ್ತೀವಿ, ಕಾರಲ್ಲಿ ಹೋಗ್ತಿವಾಗ ಕೇಳಿಸ್ಕೊತಿರ್ತೀವಿ ಸಾಂಗ್ಸ್ ನ. ಯಾವ ತರ ಪ್ರೊಸೆಸ್ ಇರುತ್ತೆ ಇವಾಗ ಬಿಹೈಂಡ್ ಪ್ರೊಸೆಸ್ ಯಾವ ತರ ನಡೀತಿರುತ್ತೆ ಒಂದು ಯಾವುದೇ ಒಂದು FM ಸ್ಟೇಷನ್ಸ್ ಆಗಿರ್ಬೋದು? ಸೊ ಯಾವುದೇ ರೇಡಿಯೋ ಸ್ಟೇಷನ್ ಆಗಿರಲಿ ಅಥವಾ ಎನಿ ಬಿಸ್ನೆಸ್, ಅದು ದುಡ್ಡಿಲ್ದಿರ ಅಫ್ಕೋರ್ಸ್ ಇಟ್ ಕಾಂಟ್ ರನ್. ಸೊ ಈಗ ರೇಡಿಯೋಗೆ ಇನ್ಕಮ್ ಅಂತ ಬಂದ್ರೆ ನನ್ನ ನಾಲೆಡ್ಜ್ ಪ್ರಕಾರ ಇಟ್ ಈಸ್ ಆಲ್ ಅಬೌಟ್ ಸ್ಪಾನ್ಸರ್ಸ್ ಅಂಡ್ ಆಡ್ಸ್. ಸೊ ಯೂಶಲಿ ಜನ ಫ್ರಸ್ಟ್ರೇಟ್ ಆಗ್ತಿರ್ತಾರೆ, ಗುರು ಎಷ್ಟು ಆಡ್ ಆಗ್ತೀರಾ ಗುರು, ಸಾಂಗ್ಸ್ ಹಾಕ್ರಿ, ಇಲ್ಲಾಂದ್ರೆ ಆರ್ಜೆಗಳು ಬಂದು ಮಾತಾಡ್ರಿ, ನಾವು ನಿಮ್ಮನ್ನ ಜಾಸ್ತಿ ಕೇಳಬೇಕು ಅಂತ. ಬಟ್ ಹಂಗೆ ವರ್ಕ್ ಆಗೋದಿಲ್ಲ. ಅದು ಏನಕ್ಕೆ ಅಂತಂದ್ರೆ ಆರ್ಜೆಗಳಿಗೆ ಇಷ್ಟ ಅವರ್ ಶೋನಲ್ಲಿ ಇಷ್ಟೇ ಮಾತಾಡಬೇಕು ಅನ್ನೋದೊಂದು ಇದಿರುತ್ತೆ, ರೂಲ್ ಇರುತ್ತೆ. ದಟ್ ಈಸ್ ಬಿಕಾಸ್ ಅದ್ರ ಮಧ್ಯದಲ್ಲಿ ಸಾಂಗ್ಸ್ ಪ್ಲೇ ಆಗಬೇಕು, ಅದ್ರ ಮಧ್ಯದಲ್ಲೇ ಆಡ್ಸ್ ಹೋಗ್ಬೇಕು. ಸೊ ಈಗ ಆಡ್ಸ್ ಯಾಕೆ ಹೋಗ್ಬೇಕು? ರೇಡಿಯೋ ಸ್ಟೇಷನ್ ನಡಿಬೇಕು ಅಂದ್ರೆ ಆಡ್ಸ್ ಯಾರು ಕೊಟ್ಟಿರ್ತಾರಲ್ಲ ಅವ್ರು ಪೇ ಮಾಡಿರ್ತಾರೆ. ಸೊ ಅವ್ರು ಪೇ ಮಾಡಿದ್ದಾರೆ ಅಂತಂದ್ಮೇಲೆ ಡೆಫಿನೆಟ್ ಆಗಿ ಈಗ ರೇಡಿಯೋ ಶೋನಲ್ಲಿ ಆಡ್ಸ್ ಇಷ್ಟು ಕೌಂಟ್ಸ್ ಇರುತ್ತೆ. ಲೈಕ್ ಏನೋ 10 ಸಲಿನೋ 12 ಸಲಿನೋ ದಿನದಲ್ಲಿ ಇಷ್ಟಿಷ್ಟು ಟೈಮಲ್ಲಿ ಅದು ಓಡ್ತಾ ಇರಬೇಕು ಅಂತ. ಸೊ ಅದನ್ನ ನಿಲ್ಸಕ್ ಚಾನ್ಸೇ ಇಲ್ಲ. ಸೊ ಹಂಗಾಗಿ ಆಡ್ಸ್ ಬಂದೇ ಬರುತ್ತೆ. ಅದ್ರ ಮಧ್ಯದಲ್ಲಿ ಸಾಂಗ್ಸ್ ಕೂಡ ಬರುತ್ತೆ ಅಂಡ್ ಸಾಂಗ್ಸ್ಗೆ ರೈಟ್ಸ್ ನ ಪರ್ಚೇಸ್ ಮಾಡ್ಬೇಕಾಗತ್ತೆ. ಸೊ ಅದ್ರದ್ದು ಇಟ್ಸ್ ಅನ್ ಎಕ್ಸ್ಪೆನ್ಸ್ ಅಗೇನ್. ಸೊ ರೈಟ್ಸ್ ನ ಪರ್ಚೇಸ್ ಮಾಡಬೇಕು ಅಂಡ್ ದೆನ್ ಅದು ಒಂದು ರೀತಿನಲ್ಲಿ ಸಿನಿಮಾದವ್ರಿಗೂ ಪಬ್ಲಿಸಿಟಿನೇ. ಅಂಡ್ ಅಫ್ಕೋರ್ಸ್ ಸಿನಿಮಾದವ್ರು ಕೂಡ ಅದಕ್ಕೆ ಅಪ್ರೋಚ್ ಮಾಡಿರ್ತಾರೆ, ನಮ್ದು ಈ ತರ ಒಂದು ಸಾಂಗ್ಸ್ ಬರುತ್ತೆ ಅಂಡ್
ಪ್ಲೇ ಮಾಡಿ ಅದು ಇದು ಅಂತ. ಸೊ ಅದಕ್ಕೂ ಒಂದು ಏನಾದ್ರು ಸೊ ಕಮರ್ಷಿಯಲ್ ಪ್ಲೇ ಮಾಡೋದಕ್ಕೆ ರೇಡಿಯೋದವರೇ ಕೊಡ್ಬೇಕಾ ದುಡ್ಡು ಅಥವಾ ಪ್ರೊಡಕ್ಷನ್ ಹೌಸ್ ಕೊಡ್ತಾರೆ? ಇದು ಡಿಪೆಂಡ್ಸ್. ಈಗ ಒಂದೊಂದು ಚಾನಲ್ ಅಲ್ಲಿ ಒಂದೊಂದ್ ತರ, ಕೆಲವರು ರೈಟ್ಸ್ ನ ತಗೊಂತಾರೆ, ಅಂದ್ರೆ ಮ್ಯೂಸಿಕ್ ರೈಟ್ಸ್ ನ ತಗೊಂತಾರೆ, ಇನ್ ಕೆಲವರು ಸಿನಿಮಾದವರನ್ನೇ ದೇ ವುಡ್ ಹ್ಯಾವ್ ಪೇಡ್ ಫಾರ್ ಇಟ್. ಸೊ ಇಟ್ ವರ್ಕ್ಸ್ ಈದರ್ ವೇಸ್ ಆಲ್ಸೋ. ಅಂಡ್ ಅದ್ರ ಜೊತೆಗೆ ಅದೇ ನಾನು ಹೇಳಿದಂಗೆ ಒಂದು ರೇಡಿಯೋ ಜಾಕಿಗೆ ಅಬ್ಬಬ್ಬ ಅಂದ್ರೆ ಒಂದು ಲಿಂಕ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಒಂದು ಮಾತು ಶುರು ಮಾಡಿದ್ರೆ ಇಟ್ಸ್ ಕಾಲ್ಡ್ ಎ ಲಿಂಕ್. ಸೊ ಮಿನಿಮಮ್ ಒಂದು ರೇಡಿಯೋ ಜಾಕಿಗೆ 12ರಿಂದ 16 ಲಿಂಕ್ ಇರುತ್ತೆ ಮಾತಾಡೋದಕ್ಕೆ. ಅಂಡ್ ಒನ್ ಲಿಂಕ್ ಇಸ್ ಅಪ್ರಾಕ್ಸಿಮೇಟ್ಲಿ ಸಮ್ವೇರ್ ಅರೌಂಡ್ 2 to 4 minutes ಆವರೇಜ್. ಸೊ ಎಲ್ಲರೂ ಅನ್ಕೊಂಡಿರ್ತಾರೆ, ನೀವು ಬಿಡ್ರಪ್ಪ ಆರ್ಜೆಗಳು 2 ಅವರ್ 4 ಅವರ್ ಮಾತಾಡ್ತೀರಾ. ಖಂಡಿತವಾಗ್ಲೂ ಅಷ್ಟೆಲ್ಲ ಮಾತಾಡೋಕೆ ಚಾನ್ಸೇ ಇಲ್ಲ. ಸೊ ಇಟ್ ಈಸ್ ಜಸ್ಟ್ ಲೈಕ್ ಒಂದು ಲಿಂಕ್ ಅಲ್ಲಿ 2ರಿಂದ 4 ನಿಮಿಷ ಒಂದು ವಿಷಯನ ಇಟ್ಕೊಂಡು, ಬಟ್ ಆ ವಿಷಯನ ಮಾತಾಡೋದು ಇಟ್ ಇಸ್ ಪ್ಯೂರ್ಲಿ ಆನ್ ಆರ್ಜೆ ಟ್ಯಾಲೆಂಟ್. ಸೊ ಈಗ ಏನೋ ಒಂದು ಆಗಿದೆ, ಈಗ ಮೊನ್ನೆ RCB 18 ವರ್ಷ ಆದ್ಮೇಲೆ ಕಪ್ ಗೆದ್ದಿದೆ, ಇದು ವಿಷಯ. ಇದನ್ನ ನೀನು ನಿನ್ ರೀತಿನಲ್ಲಿ ಆಡಿಯನ್ಸ್ಗೆ ಹೆಂಗೆ ಕ್ಯಾಪ್ಚರ್ ಮಾಡ್ತೀಯಾ, ಅದು ನಿನ್ನ ತಾಕತ್ತು. ಸೊ ದಟ್ ಇಸ್ ವಾಟ್ ಅನ್ ಆರ್ಜೆ ಡು. ಏನ್ ಡಿಫರೆನ್ಸ್ ಅಪ್ಪ ಆರ್ಜೆಗೂ ಒಬ್ಬ ನಾರ್ಮಲ್ ವ್ಯಕ್ತಿಗೂ ಅಂದ್ರೆ ಸ್ಟೋರಿ ಟೆಲ್ಲಿಂಗ್, ದ ವೇ ಹೌ ಹಿ ನರೇಟ್ಸ್ ದ ಇನ್ಸಿಡೆಂಟ್. ಸೊ 18 ವರ್ಷ ಆದ್ಮೇಲೆ ಹಿಂಗ್ ಗೆದ್ದಿದೀವಿ ಅನ್ನೋ ಒಂದು ವಿಷಯನ ಅವ್ನು ಹೆಂಗ್ ಹೇಳ್ತಾನೆ ಅನ್ನೋದು ಮ್ಯಾಟರ್. ಸೊ ಅದಕ್ಕೆ ದೇ ಗೆಟ್ ಹುಕ್ಡ್. ಸೊ ಅದೇನ್ ಅನ್ಸತ್ತೆ, ಅವ್ರು ಮಾತಾಡ್ತಾ ಯಪ್ಪೋ ಎಷ್ಟು ಮಾತಾಡ್ದವರು ಅನ್ಸತ್ತೆ. ನೋ, ನಮ್ಮ ಯಾವ ಮನುಷ್ಯಂಗೂ ಹಂಗ್ ಮಾತಾಡಕ್ ಸಾಧ್ಯನೇ ಇಲ್ಲ. ಬಿಕಾಸ್ ಕಂಟೆಂಟ್ ವೈಸ್ ಮಾತಾಡ್ಬೇಕು. ಸುಮ್ಮನೆ ಮಾತಾಡೋದಾದ್ರೆ ಓಕೆ ರ್ಯಾಂಡಮ್, ಬಟ್ ದರ್ ಇಸ್ ಅ ಕಂಟೆಂಟ್, ದರ್ ಇಸ್ ಅ ಮೋಟಿವ್. ಸೊ ಇದೆಲ್ಲ ಇರ್ಬೇಕಾದಾಗ ಆ ಲಿಂಕ್ ಪ್ರಕಾರ, ಆ ಒಂದು ರೂಲ್ಸ್ ಪ್ರಕಾರನೇ ನಾವು ಫಾಲೋ ಮಾಡ್ಬೇಕಾಗುತ್ತೆ. ಸೊ ಸಿನ್ಸ್ ಇವರನ್ನ ಏನಂತಾರೆ ಆರ್ಜೆ, ನೀವು ತುಂಬಾ ವರ್ಷದಿಂದ ಇವಾಗ್ಲೂ ಮಾಡ್ತಿದ್ದೀರಾ? ಇನ್ನು ಇವಾಗಿಲ್ಲ. ಓಕೆ. ಸೊ ನಿಮ್ ಆರ್ಜೆ ವೇ ಆಫ್ ಸ್ಟೈಲ್ ಅಲ್ಲಿ ಈಗ ಒಂದು ಸಾಧನ ಶೃಂಗದ ಬಗ್ಗೆ ನೀವೇನಾದ್ರು ಒಂದು ಮಾತಾಡೋದಾದ್ರೆ, ಓಕೆ ಈ ತರ ಇದೆ ಅಂತ ನಿಮ್ ಆರ್ಜೆ ಸ್ಟೈಲ್ ಒಂದು ಹೇಳೋದಾದ್ರೆ? ಸಾಧನ ಶೃಂಗನ? ಹಾಯ್, ಹಲೋ, ನಮಸ್ಕಾರ. ಕೇಳ್ತಾ ಇದ್ದೀರಾ ಸಖತ್ ಸಂಜೆ ವಿತ್ ನಿಮ್ಮ ಆರ್ಜೆ ಅನೂಪ. ಅಂಡ್ ನನ್ನ ಜೊತೆಗಿದ್ದಾರೆ ಸೂರ್ಯ ಅವರು. ಅಂಡ್ ಅವರ ಒಂದು ಹೊಸ ಯೂಟ್ಯೂಬ್ ಚಾನಲ್ ಸಾಧನಾ ಶೃಂಗ. ಇಷ್ಟು ದಿನ ನಾನು ಅವ್ರ ಜಾಗದಲ್ಲಿ ಕೂತು ಬೇರೆಯವ್ರನ್ನ ಇಂಟರ್ವ್ಯೂ ಮಾಡ್ತಿದ್ದೆ, ಅಂಡ್ ಇವತ್ತು ಅವರು ನನ್ನನ್ನ ಇಂಟರ್ವ್ಯೂ ಮಾಡ್ತಿದ್ದಾರೆ. ಅಂಡ್ ಅ ಬಂಚ್ ಆಫ್ ಯಂಗ್ ಟ್ಯಾಲೆಂಟ್ ಸೇರಿ ಈ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದಾರೆ. ಸೊ ಇನ್ನು ಹೊಸ ಸಬ್ಜೆಕ್ಟ್ ಜೊತೆ ಆಗಿರ್ಬೋದು, ಅಥವಾ ಹೊಸ ಗೆಸ್ಟ್ಗಳ ಜೊತೆ ಆಗಿರ್ಬೋದು, ಲಾಟ್ ಆಫ್ ನಾಲೆಜ್ನ ಇಟ್ಕೊಂಡು ಈ ಒಂದು ಚಾನಲ್ನ ಶುರು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಸ್ಟೇ ಟ್ಯೂನ್ಡ್, ನಮ್ಮ ಮಾತುಕತೆ ಇನ್ನು ಹಾಗೆ ಮುಂದುವರೆಯುತ್ತೆ. ನಾನು ನಿಮ್ಮ ಆರ್ಜೆ ಅನೂಪ. ಸೊ ಈಗ ನಾಟ್ ಜಸ್ಟ್ ದಿಸ್, ಲೈಕ್ ನೀವು ಆರ್ಜೆ ಇಂದ ಕೂಡ ಇವಾಗ ನೀವು ಹೇಳಿದ್ರಿ ಲಾಕ್ಡೌನ್ ಟೈಮಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾ ಡಬ್ಬಿಂಗ್ ಆರ್ಟಿಸ್ಟ್ ಆಗಿದೆ ಅಂತ. ಅಂಡ್ ಆಲ್ಸೋ ಆ ಟೈಮಲ್ಲಿ ಕುಕು FM ಆಗಿರ್ಬೋದು, ಪಾಕೆಟ್ FM ಆಗಿ ಆ ಟೈಮಲ್ಲಿ ಒಂದು ಬೂಮ್ ಆಯ್ತು. ಸೊ ಬೇಸಿಕಲಿ ಯಾವ ತರ ವರ್ಕ್ ಇರ್ತಿತ್ತು ಅಲ್ಲಿ, ಅಂಡ್ ಯಾವ ತರ ಹೌ ಇಟ್ ವರ್ಕ್ಸ್ ಅನ್ನೋ ತರ, ಲೈಕ್ ವಾಯ್ಸ್ ಓವರ್ ಆಗಿರ್ಬೋದು, ಡಬ್ಬಿಂಗ್ ಆಗಿರ್ಬೋದು, ಯಾವ ತರ ಅಂತ? ಸೊ ಫಸ್ಟ್ ಆಫ್ ಆಲ್, ವಾಯ್ಸ್ ಓವರ್ ಅಂಡ್ ಡಬ್ಬಿಂಗ್ ಆರ್ 2 different ಥಿಂಗ್ಸ್. ಎರಡು ಒಂದೇ ಅಲ್ಲ. ಜನಕ್ಕೆ ತುಂಬಾ ಕನ್ಫ್ಯೂಷನ್ ಇದೆ. ಕೆಲವರು ವಾಯ್ಸ್ ಓವರ್ನೇ ಡಬ್ಬಿಂಗ್ ಅನ್ಕೊಂಡಿದ್ದಾರೆ, ಅಂಡ್ ಡಬ್ಬಿಂಗೇ ವಾಯ್ಸ್ ಓವರ್ ಅಂತ ಅನ್ಕೊಂಡಿದ್ದಾರೆ. ಸೊ ಡಬ್ಬಿಂಗ್ ಏನಪ್ಪಾ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಇವಾಗ ರೀಸೆಂಟ್ ಆಗಿ ಯಾವ್ದಾದ್ರು ತೆಲುಗು ಸಿನಿಮಾ ಅಥವಾ ಮಲಯಾಳಂ ಸಿನಿಮಾ ಅಥವಾ ತಮಿಳ್ ಸಿನಿಮಾ ಬರುತ್ತೆ ಗೊತ್ತಾ. ಸೊ ಅದನ್ನ ನಾವು ಕನ್ನಡದಲ್ಲಿ ಹೋಗಿ ನೋಡ್ತೀವಲ್ಲ, ಅದನ್ನ ಡಬ್ಬಿಂಗ್ ಅಂತ ಕರೀತಾರೆ. ಸೊ ಅಲ್ಲಿ ಏನ್ ತಮಿಳು, ತೆಲುಗುನು, ಮಲಯಾಳಂ ಎಲ್ಲ ಮಾತಾಡಿರ್ತಾರೆ, ಅದು ಕನ್ನಡದಲ್ಲಿ ನಾವು ಡಬ್ ಮಾಡಿದಾಗ ಅದು ಡಬ್ಬಿಂಗ್ ಆಗುತ್ತೆ. ಸೊ ಅದಕ್ಕೆ ಏನೋ ನಾವು ಸ್ಟುಡಿಯೋಗೆ ಹೋಗ್ಬೇಕಾಗತ್ತೆ. ಅಂಡ್ ಅದೆಲ್ಲ ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಇರುತ್ತೆ. ಯೂಶಲಿ ಪ್ಯಾನ್ ಇಂಡಿಯಾ ಸಿನಿಮಾನ ಇದೇ ತರ ಕಾನ್ಫಿಡೆನ್ಷಿಯಲ್ ಆಗಿ ಮಾಡ್ತಾರೆ. ನಾನು ವಿಕ್ರಮ್ ಅನ್ನೋ ಸಿನಿಮಾ, ತಮಿಳ್ ಸಿನಿಮಾ ಏನಿತ್ತು, ಅದಕ್ಕೆ ನಾನು ಕನ್ನಡ ಡಬ್ಬಿಂಗ್ ಮಾಡಿದ್ದೀನಿ. ಸೊ ನಾನು ಚೆನ್ನೈಗೆ ಹೋಗಿದ್ದೆ ಡಬ್ಬಿಂಗಿಗೆ. ಸೊ ಇಟ್ ಈಸ್ ಲೈಕ್ ದಟ್. ಇಟ್ ಈಸ್ ಲೈಕ್ ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಇರುತ್ತೆ. ಅಂದ್ರೆ ಬಿಕಾಸ್ ಆ ಕ್ಲಿಪ್ಸ್ನ ಯಾರು ಲೀಕ್ ಮಾಡ್ಬಿಡ್ತಾರೆ ಅಥವಾ ಆ ಥರದ್ದು ಏನಾರು ಒಂದಾಗತ್ತೆ ಅಂತ. ಸೊ ಅದು ಹಂಗೆ. ಸೊ ಡಬ್ಬಿಂಗ್ ಹಂಗೆ ನಡೆಯುತ್ತೆ. ಅಂಡ್ ಅದೇ ಡಬ್ಬಿಂಗ್ ಅಲ್ಲಿ ಪ್ಲಸ್ ಎಷ್ಟಿದೆಯೋ ಅದ್ರದ್ದು ಮೈನಸ್ ಅಷ್ಟೇ ಇದೆ. ಅಂದ್ರೆ ನಾಟ್ ಆಲ್ ಸ್ಟುಡಿಯೋಸ್ ಆಫ್ ಕೋರ್ಸ್, ಬಟ್ ಕೆಲವೊಂದು ಸ್ಟುಡಿಯೋಗಳು ಇವಾಗ ನಾವು ಹೋಗಿ ಕೆಲಸ ಮಾಡಿರ್ತೀವಿ, ಅವ್ರಿಗೇನೋ ಪಾಪ ಪೇಮೆಂಟ್ ಆಗಿರೋದಿಲ್ಲ, ಕ್ಲೈಂಟ್ ಇಂದ ಕೊಟ್ಟಿರೋದಿಲ್ಲ. ಸೊ ಅವರು ನಮಗ್ ಪೇಮೆಂಟ್ ನ ಡಿಲೇ ಮಾಡ್ತಾರೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಇವಾಗ ನಮ್ಗೆ ದುಡ್ಡು ಬೇಕು ಅಂದಾಗ ದುಡ್ಡು ಬೇಕಾಗತ್ತೆ. ಕರೆಕ್ಟ್. ಈಗ ನಾವು ಹೇಳೋದಿಕ್ಕೆ ಆಗಲ್ಲ. ಅಂದ್ರೆ ನಮ್ದೇನೋ ಒಂದು EMI ಖರ್ಚಿರುತ್ತೆ, ಏನೋ ಒಂದಿರುತ್ತೆ. ಅಂಡ್ ವಿ ಕಾಂಟ್ ಸೇ ಇಲ್ಲ ನಾವು ನೀವು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಸೊ ಅವಾಗ ಏನಾಗುತ್ತೆ, ನಾವು ಒಂದ್ ಸ್ವಲ್ಪ ರಫ್ ಆಗ್ತೀವಿ. ಏನ್ ಸರ್ ನಾವು ಬಂದ್ ಮಾಡಿದೀವಿ, ನೀವು ಕೊಟ್ಟಿಲ್ಲ ಅನ್ನೋ ಈ ತರ ಒಂದು ಕಾನ್ಫ್ಲಿಕ್ಟ್ ಬರುತ್ತೆ. ಸೊ ಇದೊಂದು ಒಂದ್ ಸ್ವಲ್ಪ ನಮ್ ಡಬ್ಬಿಂಗ್ ಇಂಡಸ್ಟ್ರಿನಲ್ಲಿ ಇಂಪ್ರೂವ್ ಆದ್ರೆ, ಐ ಮೀನ್ ಇಟ್ಸ್ ಗ್ರೇಟ್. ಬಿಕಾಸ್ ಎಷ್ಟೊಂದ್ ಜನ ಡಬ್ಬಿಂಗ್ ಆರ್ಟಿಸ್ಟ್ಗಳಿದ್ದಾರೆ. ಸೊ ಇವಾಗ ಅಸೋಸಿಯೇಷನ್ ಅಂತ ಆಗಿದೆ. ಅಂಡ್ ಅದರಲ್ಲಿ ಏನೋ ಮೆಂಬರ್ಸ್ ಕಾರ್ಡ್ ಕೊಡ್ತಾ ಇದಾರೆ, ಈಗ ಡಬ್ಬಿಂಗ್ ಕಾರ್ಡ್ ಕೊಡ್ತಾ ಇದಾರೆ. ಸೊ ದಟ್ ಈಸ್ ಆಲ್ ಗುಡ್. ಇವಾಗ ಏನಾಗ್ತದೆ, ದ ಡೆವಲಪ್ಮೆಂಟ್ಸ್ ಆರ್ ಗುಡ್. ಅಂಡ್ ಕಮಿಂಗ್ ಟು ವಾಯ್ಸ್ ಓವರ್, ಈಗ ನಂದು ಪಾಕೆಟ್ FM ಅಲ್ಲಿ ಇದು 3rd year. ಸೊ ನಾನು 2 ಶೋ, ಒಂದು ಶೋ ಕಂಪ್ಲೀಟ್ ಆಗಿದೆ, ದ ಬಾಸ್ ಅಂತ, ಆ್ಯಂಡ್ ಇನ್ನೊಂದು ಮಿಸ್ಟರ್ ಝೀರೋ ಅಂತ, ದ ಕರೆಂಟ್ ರನ್ನಿಂಗ್ ಶೋ. ಸೊ ಇದು ನನಗೆ ಸಿಕ್ಕಾಪಟ್ಟೆ ಫ್ರೀಡಮ್ ಕೊಟ್ಟಿರೋವಂಥ ಒಂದು ಕಂಪ್ನಿ. ಅದು ಒಂದು, ನಾನು ಅವ್ರಿಗೆ ಫ್ರೀಲಾನ್ಸ್ ಮಾಡ್ತೀನಿ. ಸೊ ನಾನು ಎಲ್ಲೂ ಆಫೀಸ್ಗೆ ಹೋಗ್ಬೇಕು ಅಂತಿಲ್ಲ ಅಥವಾ ಯಾವ್ದಾರು ಸ್ಟುಡಿಯೋಗೆ ಹೋಗ್ಬೇಕು ಅಂತಿಲ್ಲ. ಮನೇಲೇ ನಂದೇ ಒಂದು ಸ್ಮಾಲ್ ಸ್ಟುಡಿಯೋ ಸೆಟಪ್ ಇದೆ.
ಸೊ ಮುಂಚೆನೆ ನನಗೆ ಗೊತ್ತಿತ್ತಲ್ಲ ನಾನು ಇದೇ ಲೈನಲ್ಲಿ ಇರ್ತೀನಿ ಅಂತ. ಸೊ ಅದೊಂದು ಪ್ಲಾನ್ ಮಾಡಿ ಒಂದು ಸ್ಮಾಲ್ ಸ್ಟುಡಿಯೋ ಸೆಟಪ್ ತರ ಮಾಡ್ಕೊಂಡು ಮೈಕ್ ಸೆಟಪ್ ಎಲ್ಲನೂ ಇದೆ. ಸೊ ಐ ಡೂ ವರ್ಕ್ ಇನ್ ಹೋಮ್. ಸೊ ನನಗೆ ಎಪಿಸೋಡ್ಸ್ ಬರುತ್ತೆ ದಿನಕ್ಕೆ, ಸ್ಕ್ರಿಪ್ಟ್ ನ ಕಳಿಸ್ತಾರೆ. ಸೊ ಐ ಹ್ಯಾವ್ ಟು ಜಸ್ಟ್ ರೆಕಾರ್ಡ್ ಅಂಡ್ ಸೆಂಡ್ ದಮ್, ಅಂದ್ರೆ ಸ್ವಲ್ಪ ಎಡಿಟ್ ಮಾಡಿ ಹ್ಯಾವ್ ಟು ಸೆಂಡ್ ದಮ್. ಸೊ ಯಾ, ಇಟ್ ಇಸ್ ಗೋಯಿಂಗ್ ಗುಡ್. ಅಂದ್ರೆ ಆಲ್ಮೋಸ್ಟ್ ಮಿಲಿಯನ್ ಪ್ಲೇಸ್ ಇದೆ ನನ್ನ ಶೋಗಳಿಗೆ. ಸೊ ಇವಾಗಂತೂ ಯಾವುದು ಮಿಸ್ಟರ್ ಝೀರೋಗೆ ಇಟ್ ಇಸ್ ಆಲ್ಮೋಸ್ಟ್ ಲೈಕ್ 14 ಮಿಲಿಯನ್ ಪ್ಲೇಸ್ ಏನೋ ಆಗಿದೆ. ಸೊ ಇಟ್ಸ್ ಗೋಯಿಂಗ್ ಗುಡ್. ಯಾ, ಓಕೆ. ಸೊ ಇವಾಗ ನಾವು ಥಿಯೇಟರ್ ಬಗ್ಗೆ ಮಾತಾಡಿದ್ವಿ, ನೆಕ್ಸ್ಟ್ ಆರ್ಜೆ ಆಯಿತು, ನೆಕ್ಸ್ಟ್ ಇವಾಗ ವಾಯ್ಸ್ ಓವರ್ ಬೆಲ್ಲ ಆಯಿತು. ಸೊ ನೆಕ್ಸ್ಟ್ ಅದರಿಂದ ಇವಾಗ ಸೀರಿಯಲ್ ಅಂಡ್ ವೆಬ್ ಸೀರೀಸ್ ಕೂಡ ಮಾಡಿದ್ರ, ಫಸ್ಟ್ ವೆಬ್ ಸೀರೀಸ್ ಅಯ್ಯನ ಮನೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಎಲ್ಲಿಂದ ಶುರು ಆಯ್ತು ಆ ಒಂದು ವೆಬ್ ಸೀರೀಸ್ ಅಯ್ಯನ ಮನೆ ಅಂತ ಇವಾಗ ತುಂಬಾ ಫೇಮಸ್ ಆಯ್ತು, ಲೈಕ್ ಫಸ್ಟ್ ಕನ್ನಡ ವೆಬ್ ಸೀರೀಸ್ ಅಂತ ಅನ್ಕೊಂಡು. ಸೊ ಹೌ ಡಿಡ್ ಇಟ್ ಹ್ಯಾಪನ್, ಲೈಕ್ ಯಾವ ತರ ಚಾನ್ಸ್ ಸಿಕ್ತು ಅಂಡ್ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ಇನ್ ದಟ್ ವೆಬ್ ಸೀರೀಸ್? ಅಯ್ಯನ ಮನೆ, ಸೊ ನಮ್ಮ ಕನ್ನಡದ ಫಸ್ಟ್ ವೆಬ್ ಸೀರೀಸ್. ಐ ಡಿಂಟ್ ನೋ ದಟ್ ಐ ವುಡ್ ಬಿ ಪಾರ್ಟ್ ಆಫ್ ಇಟ್ ಅಂತ, ಅಂದ್ರೆ ಯೋಚನೆ ಮಾಡಿರಲಿಲ್ಲ ನಾನು ಸೆಲೆಕ್ಟ್ ಆಗ್ತೀನಿ ಅಂತ. ಬಟ್ ಇಟ್ ವಾಸ್ ಆರ್ ಜೆ ಪ್ರದೀಪ, ಸೊ ಕೇಳಿರ್ಬೋದು ನೀವು. ಸೊ ಅವರಿಗೆ ನಾನು ಒಂದು ಮದುವೆನಲ್ಲಿ ಯಾವಾಗಲೂ ಮೀಟ್ ಆಗಿದ್ದಾಗ ಹೀಗೆ ನಾನು ಆ್ಯಕ್ಟರ್ ಅಂತೆಲ್ಲ ಹೇಳಿ ಪರಿಚಯ ಮಾಡ್ಕೊಂಡಿದ್ದೆ, ಬಿಕಾಸ್ ಪರಿಚಯ ಇತ್ತು ಮುಂಚೆ ಒಂದ್ಸತಿ. ಸೊ ಐ ಜಸ್ಟ್ ಸೆಡ್ ನಾನು ಈ ಥರ ಮಾಡ್ತಿದ್ದೀನಿ ಅಂತ. ಆ್ಯಂಡ್ ಅದೇ ಟೈಮ್ಗೆ ಅವರು ಪ್ರೊಫೈಲ್ ಎಲ್ಲ ಕಳಿಸಿರು ಅಂತ ಹೇಳಿದ್ರು. ಸೊ ಕಟ್ ಮಾಡಿದ್ರೆ ಒಂದು 3-4 ತಿಂಗಳು ಅಥವಾ ಒಂದು 5 ತಿಂಗಳು ಆದಮೇಲೆ ಐ ಗಾಟ್ ಎ ಕಾಲ್ ಫ್ರಮ್ ಅಯ್ಯನ ಮನೆ ಟೀಮ್ ಸೇಯಿಂಗ್ ಈ ಥರ ನಿಮ್ದೊಂದು ಪ್ರೊಫೈಲ್ ಇದೆ, ಒಂದು ಪೊಲೀಸ್ ಕ್ಯಾರೆಕ್ಟರ್ಗೆ ಹುಡುಕ್ತಾ ಇದ್ದೀವಿ, ಸೊ ನೀವು ಸೂಟ್ ಆಗ್ತೀರಾ ಸರ್, ಒಂದು ಸ್ವಲ್ಪ ಲುಕ್ ಟೆಸ್ಟ್ ಎಲ್ಲ ಮಾಡಬೇಕು ಅಂತ. ದೆನ್ ಐ ಆಸ್ಟ್ ಹೆಂಗೆ, ಐ ಮೀನ್ ಹೂ ಗೇವ್ ಮೈ ಕಾಂಟ್ಯಾಕ್ಟ್ ಅದು ಅಂತ. ದೆನ್ ಐ ಗಾಟ್ ಟು ನೋ ಇಟ್ ವಾಸ್ ಆರ್ ಜೆ ಪ್ರದೀಪ್. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್ ಪ್ರದೀಪ್ ಅವರೇ. ಆ್ಯಂಡ್ ನೆಕ್ಸ್ಟ್ ಅದಾದಮೇಲೆ ಇಟ್ ವಾಸ್ ಡೈರೆಕ್ಟೆಡ್ ಬೈ ರಮೇಶ್ ಇಂದ್ರ. ಸೊ ಸಪ್ತಸಾಗರದ ಆಚೆ ಲವ್ ಯು ಮನ್ನು ಅಂತ ಫೇಮಸ್ ಆಗಿದ್ದಾರೆ. ಸೊ ಅವರೇ ಡೈರೆಕ್ಟರು. ನಾನು ಅದಕ್ಕೆ ತುಂಬ ಎಕ್ಸೈಟ್ ಆಗಿದ್ದೆ, ಬಿಕಾಸ್ ಐ ಲುಕ್ಡ್ ಅಪಾನ್ ಹಿಮ್ ಆಸ್ ಆಕ್ಟರ್. ಅಂದ್ರೆ ತುಂಬ ಚೆನ್ನಾಗಿ ಅವರು ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದಾರಲ್ಲ. ಸೊ ಇಸ್ ಲೈಕ್ ಇಂಥವ್ರ ಹತ್ರ ಕಲಿಬೇಕು ಅಂತೆಲ್ಲ. ಸೊ ಇಟ್ ವಾಸ್ ವೆರಿ ಗುಡ್ ಇನ್ ದ ಶೂಟಿಂಗ್. ಇದೆಲ್ಲ ಶೂಟಿಂಗ್ ಆಗಿದ್ದು ಚಿಕ್ಕಮಂಗ್ಳೂರು. ಸೊ ಕೊಟ್ಟಿಗೆಹಾರ ಅಂತ ಒಂದು ಜಾಗ ಇದೆ. ಸೊ ಕೊಟ್ಟಿಗೆಹಾರದಲ್ಲಿ ಒಂದು ಶೂಟಿಂಗ್ ಮನೆಯಲ್ಲಿ ಇದಾಗಿದ್ದು. ಮಜಾ ಇತ್ತು, ಶೂಟಿಂಗ್ ಮಜಾ ಇತ್ತು. ನನ್ನ ಪೋರ್ಷನ್ ಒಂದು 6 days ಏನೋ ಇತ್ತು. 2 ದಿನ ಇಲ್ಲಿ, ಮಿಕ್ಕಿದ್ದು ಅಲ್ಲಿ ಕೊಟ್ಟಿಗೆಹಾರನಲ್ಲಿ ಇದ್ದಿದ್ದು. ಸೊ ಅದು ಹೋಗ್ತಿದ್ದಂಗೆನೆ ಗೊತ್ತಾಗೋಯ್ತು ಇಟ್ಸ್ ಅ ಕ್ರೈಮ್ ಥ್ರಿಲ್ಲರ್, ಬಿಕಾಸ್ ಪೊಲೀಸ್ ಇದ್ದಾರೆ ಅಂತ ಅಂದಿದ ತಕ್ಷಣ ಇದೊಂದು ಕ್ರೈಮ್ ಥ್ರಿಲ್ಲರ್ ಅಂತ ಹೇಳಿ. ಸೊ ಅದು ಇನ್ಸ್ಪೆಕ್ಟರ್ ಮಹಾಂತೇಶ್ ಅಂತ ಒಂದು ಕ್ಯಾರೆಕ್ಟರ್ ಕೊಟ್ಟರು. ಇಟ್ ವಾಸ್ ಗುಡ್. ಅಂದ್ರೆ ನನಗೂ ಏನೋ ನಾನು ಹೇಳಿದೆ ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ನಾನು IPS ಆಗಬೇಕು, ಒಂದು ಪೊಲೀಸ್ ಆಗಬೇಕು ಅಂತ. ಸೊ ನನಗೆ ಈ ತರ ಮೊದಲನೇ ಕ್ಯಾರೆಕ್ಟರ್ ಹಿಂಗ್ ಸಿಕ್ಬಿಡ್ತಲ್ಲ, ಅದೊಂಥರ ಸೋಲ್ ಸ್ಯಾಟಿಸ್ಫೈಯಿಂಗ್ ಅನ್ನಿಸ್ತು. ಆಯ್ತಪ್ಪ, ನಾನು ಯೂನಿಫಾರ್ಮ್ ಹಾಕಿದ್ದೀನಿ, ಇಟ್ ಇಸ್ ಲೈಕ್ ಸರಿ, ನಾನು ಅನ್ಕೊಂಡಿದ್ದು ನನಗೆ ಆಗಿದೆ ಅನ್ನೋ ತರ ಒಂದು ಮೊಮೆಂಟ್ ಅದು. ಫಸ್ಟ್ ಟೈಮ್ ಯೂನಿಫಾರ್ಮ್ ಹಾಕಿದಾಗ ತರ. ಈಗ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಸಾಯಿ ಕುಮಾರ್ ಅವ್ರ ಮೂವೀಸ್ನೇ ನೋಡ್ಕೊಂಡು ಬೆಳೆದಿದ್ದು. ಸೊ ಅವಾಗ ಅವ್ರದ್ದು ಡೈಲಾಗ್ಸ್ ಎಲ್ಲ ಇಮಿಟೇಟ್ ಮಾಡ್ತಾ ಪೊಲೀಸ್ ಕ್ಯಾರೆಕ್ಟರ್ ಎಲ್ಲ ಇದು. ಸೊ ಯಾ, ಇಟ್ ವಾಸ್ ವೆರಿ ಸಟಲ್ ಕ್ಯಾರೆಕ್ಟರ್. ಆದ್ರೆ ಏನು ಕೂಗಾಡಿ ಅರ್ಚಾಡೋ ಕ್ಯಾರೆಕ್ಟರ್ ಅಲ್ಲ, ಸಟಲ್ ಆಗಿ ಒಂದು ಕೇಸ್ನ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥ ಕ್ಯಾರೆಕ್ಟರ್. ಇಟ್ ವಾಸ್ ಗುಡ್, ಎವ್ರಿಥಿಂಗ್ ವಾಸ್ ಗುಡ್. ಬಟ್ ರಿಲೀಸ್ ಆಯಿತು, 25th April ರಿಲೀಸ್ ಆಯಿತು. ನಾನು ಮುಂಚೆನೇ ಎಲ್ಲ ಡಬ್ಬಿಂಗ್ ಎಲ್ಲ ಮಾಡಿ ಎಲ್ಲ ಬಂದಿದೆ. ಬಟ್ ನನಗೆ ಇಟ್ ವಾಸ್ ಅ ಶಾಕರ್. ಅಂದರೆ ಸರ್ಪ್ರೈಸಿಂಗ್ ಏನಪ್ಪ ಅಂತಂದರೆ, ಮಹಾಂತೇಶ್ ಕ್ಯಾರೆಕ್ಟರ್ ವಾಯ್ಸು ನಂದಾಗಿರಲಿಲ್ಲ. ಸೊ ನಾನು ಪ್ಲೇ ಮಾಡಿದೆ. ಬೆಳಗ್ಗೆ ಎದ್ದು ಬಂದವನೇ ಫಸ್ಟ್ ದೇವ್ರಿಗೆ ಕೈ ಮುಗ್ದು ಪ್ಲೇ ಮಾಡಿದೆ. ಪ್ಲೇ ಮಾಡಿದ ತಕ್ಷಣ ಐ ವಾಸ್ ಲೈಕ್, ಏನಾಯ್ತಿದು, ಎಲ್ಲಿ ನನ್ನ ವಾಯ್ಸ್ ಎಲ್ಲಿ ಅಂತ ನಾನು ಅನ್ಕೊಂಡೆ. ಓಕೆ, ಸ್ಟಾರ್ಟಿಂಗಲ್ಲಿ ಏನೋ ಗ್ಲಿಚ್ ಇದೆ, ನೋಡ್ಕೊಳ್ಳೋಣ ನಾನು, ಯಾಕಂದ್ರೆ ನಾನು ಕೊನೆ ಎಪಿಸೋಡ್ಸಿಗೆ ಬರೋನು. ಸೊ ನಾನೇನು ಮಾಡಿದೆ, ಇಮಿಡಿಯೇಟ್ಲಿ ಫೋನಲ್ಲೇ 5th ಮತ್ತು 6th ಎಪಿಸೋಡ್ಗೆ ಹೋಗಿ ನಾನು ವಾಯ್ಸ್ ಕೇಳಿಸ್ಕೋಬೇಕು ಅಂತ ಹೋದೆ. ನೋ, ಮೈ ವಾಯ್ಸ್ ವಾಸ್ ನಾಟ್ ದೇರ್. ಸಿ, ಒಬ್ಬ ವಾಯ್ಸ್ ಓವರ್ ಆರ್ಟಿಸ್ಟು, ಒಬ್ಬ ಡಬ್ಬಿಂಗ್ ಆರ್ಟಿಸ್ಟ್ಗೆ ಆ್ಯಂಡ್ ಒಬ್ಬ RJಗೆ ಅವನ ವಾಯ್ಸ್ ಇಲ್ಲ ಅಂತಂದರೆ ದಟ್ ಈಸ್ ದ ಬಿಗ್ಗೆಸ್ಟ್ ಏನೋ ಹರ್ಟಿಂಗ್ ಮೂಮೆಂಟ್ ಅದು. ಸೊ ಇಟ್ ಫೆಲ್ಟ್, ಅಂದರೆ ಐ ವಾಸ್ ಲೈಕ್, ಏನು ಗುರು ಇದು ಹಿಂಗಾಗೋಯ್ತಲ್ಲ ಅಂತ. ದೆನ್ ಐ ಆಸ್ಕ್ಡ್, ಯಾಕೆ, ಐ ಮೀನ್ ವೈ ಮೈ ವಾಯ್ಸ್ ಇಸ್ ರಿಮೂವ್ಡ್? ಅದು ನನಗೊಂದು ಮಾತು ಹೇಳ್ಬೋದಿತ್ತಲ್ಲ ತೆಗೆ ಮುಂಚೆ ಅಂತ. ದೇರ್ ಲೈಕ್, ಇಲ್ಲ ಅದು ನಿಮ್ಮ ವಾಯ್ಸ್ ಸೂಟ್ ಆಗಲಿಲ್ಲ ಆ್ಯಂಡ್ ಏನೋ ಚಾನೆಲ್ ಕಾಲು ಅದು ಇದು ಅಂತ ಹೇಳಿದ್ರು. ಬಟ್ ಮೋಸ್ಟ್ ಆಫ್ ದೆಮ್ ಹೂ ಸಾ, ಅಂದರೆ ಈಗ ನೀವು ನನಗೆ ಗೊತ್ತಿಲ್ಲ, ಹಾಗಾಗಿ ನಿಮಗೆ ಅದು ನಂದೇ ಅಂತ ಬ್ಲೆಂಡ್ ಆಗೋಗಿದೆ. ಬಟ್ ನನ್ನ ಸರ್ಕಲ್ ಏನು ನೋಡಿದ್ರು ದೇ ಆರ್ ಆಲ್ ಡಿಸಪಾಯಿಂಟೆಡ್ ಬಿಕಾಸ್ ನನ್ನ ವಾಯ್ಸ್ ಇರಲಿಲ್ಲ ಅಂತ. ಬಿಕಾಸ್ ಮೈ USP ಇಸ್ ಮೈ ವಾಯ್ಸ್. ಸೊ ನನ್ನ ವಾಯ್ಸೇ USP ಆಗಿರೋದ್ರಿಂದ ನನಗೆ ಅದನ್ನು ತೊಗೊಳಕ್ಕಾಗಲಿಲ್ಲ. ಇಟ್ಸ್ ಲೈಕ್, ನಾನು ಇದಕ್ಕಿನ್ನೂ ಲೈಫ್ ಕೊಟ್ಟಿದ್ನಲ್ಲಪ್ಪ, ಏನಾಯಿತು, ಅಟ್ಲೀಸ್ಟ್ ಇನ್ನೊಂದು ಮಾತು ನನಗೆ ಹೇಳಿದ್ರೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಇನ್ನೂ ಮಾಡಿಕೊಡ್ತಾ ಇದ್ದೆ. ಡೆಫಿನೆಟ್ಲಿ ಐ ವುಡ್ ಹ್ಯಾವ್ ಕಮ್. ನನ್ನ ಕ್ಯಾರೆಕ್ಟರ್ ನಾನು ಏನು ಬೇಕಾದ್ರೆ ಮಾಡೋಕ್ಕೆ ರೆಡಿ ಇದ್ದೆ. ಅದೊಂದು ಡಿಸಪಾಯಿಂಟ್ಮೆಂಟ್ ಇತ್ತು, ಲೈಕ್ ಆಗಬಾರ್ದಿತ್ತು ಇದು ಅನ್ನೋ ಒಂದು ಮೊಮೆಂಟ್ ಅಂತಂದರೆ ಅದೇ. ಅದು ಬಿಟ್ಟರೆ ಎವ್ರಿಥಿಂಗ್ ವಾಸ್ ಫೈನ್ ವಿತ್ ಇಟ್. ಯಾ. ಸೊ ನಾವು ನೋಡ್ತಾ ಹೋದ್ರೆ ಇಷ್ಟು ವರ್ಷಗಳಾದ್ಮೇಲೆ ಬೇರೆ ಲ್ಯಾಂಗ್ವೇಜಸ್ ಆಗಿರ್ಬೋದು, ಇಂಗ್ಲಿಷ್, ಹಿಂದಿ ಆರ್ ಎನಿ ಅದರ್ ಲ್ಯಾಂಗ್ವೇಜ್ ಆಗಲೇ ತುಂಬ ವೆಬ್ ಸೀರೀಸ್ ಬಂದು ಹೋಗಿದೆ.
ಮೇನ್ ಸ್ಟ್ರೀಮ್ ಲೈಕ್ ನೆಟ್ಫ್ಲಿಕ್ಸ್ ಅಲ್ಲಿ, ಅಮೆಝಾನ್ ಪ್ರೈಮ್ ಅಲ್ಲಿ ಆಗಿರ್ಬೋದು. ಬಟ್ ಕನ್ನಡದಲ್ಲಿ ಯಾಕೆ ಇನ್ನೂ ವೆಬ್ ಸೀರೀಸ್ ಜಾಸ್ತಿ ಬರ್ತಾ ಇಲ್ಲ? ಮೇನ್ ಸ್ಟ್ರೀಮ್ ಅಲ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ ಆಗಿರ್ಬೋದು, ಕನ್ನಡ ಮೂವೀಸ್ ಅಂತೂ ಇಲ್ಲ. ಪ್ರೈಮ್ ಅಲ್ಲೂ ಕೂಡ ಯಾವ ವೆಬ್ ಸೀರೀಸ್ ಜಾಸ್ತಿ ಇರೋದಿಲ್ಲ. ಇವಾಗ ಫಸ್ಟ್ ಅಯ್ಯನ ಮನೆ ಅಂತ ಒಂದು ZEE5 ಬಂದಿದೆ. ಯಾಕೆ ಜಾಸ್ತಿ ವೆಬ್ ಸೀರೀಸ್ ಕನ್ನಡದಿಂದ ಬರ್ತಿಲ್ಲ? ಯಾಕೆ? ಅದಕ್ಕೆ ಒಂದು ರೀಸನ್ ಇದೆಯಾ ಯಾಕೆ ಬರ್ತಾ ಇಲ್ಲ? ಬ್ರೋ, ಬೇಸಿಕ್ಲಿ ನಮ್ಮ ಲ್ಯಾಂಗ್ವೇಜ್ ಅಂದರೆ ಕನ್ನಡ ಏನಿದೆ, ಕನ್ನಡಕ್ಕೆ ಸಿಗಬೇಕಾಗಿರೋಂತಹ ಸ್ಥಾನಮಾನ ಏನಿದೆಯಲ್ಲ, ಅದು ನಮಗೆ ಮೋಸ್ಟ್ ಆಫ್ ಇಟ್ ಕಡೆ ಸಿಗ್ತಾ ಇಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಸಿನಿಮಾ ಅಂತಲೇ ಅಲ್ಲ, ನೀವೀಗ ವೆಬ್ ಸೀರೀಸು, ಸಿನಿಮಾ, ಮತ್ತು ನಮ್ಮ ಭಾಷೆ ಬಳಕೆ, ಆ್ಯಂಡ್ ಪಬ್ಗಳಲ್ಲಿ ಹಾಕೋ ಸಾಂಗ್ಸು, ಕೆಫೆಗಳಲ್ಲಿ ಯೂಸ್ ಮಾಡೋ ಸಾಂಗ್ಸು, ಎಲ್ಲಿ ಹೋದ್ರೂ ಕನ್ನಡ ವಿಲ್ ಬಿ ಕನ್ಸಿಡರ್ಡ್ ಲಾಸ್ಟ್. ಯಾಕೆ ಅಂತ ಇದುವರೆಗೂ ಅರ್ಥ ಆಗಲಿಲ್ಲ. ಇದಕ್ಕೆ ಸಾಕಷ್ಟು ಹೋರಾಟಗಳು ನಡೀತಾ ಇದೆ, ಆ್ಯಂಡ್ ಸ್ಟ್ರೈಕ್ಗಳು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಏನೇ ಆದರೂ ಮತ್ತೆ ಒಂದು ದಿವಸ ಮಾರನೇ ದಿವಸ ನಾವು ಏನು ನ್ಯೂಸ್ ನೋಡ್ತೀವಿ, ಏನಾದರೂ ಇದೇ ರಿಲೇಟೆಡ್ ಇನ್ಸಿಡೆಂಟೇ ಇರುತ್ತೆ. ಅಂದರೆ ಕನ್ನಡನ ತುಂಬ ಲೈಟಾಗಿ ತೊಗೊಂಡ್ಬಿಟ್ಟಿದ್ದಾರೆ. ಅಂದರೆ ಕನ್ನಡ ಮತ್ತು ಕನ್ನಡಿಗರನ್ನ ತುಂಬ ಲೈಟಾಗಿ ಬಿಡೋ ಪರ ಇಲ್ಲ, ಏನಾಗತ್ತೆ ಅಂದರೆ ನಾವು ವಿ ಆರ್ ಆಲ್ವೇಸ್ ಕನ್ಸಿಡರ್ ಟು ಬಿ ಲಾಸ್ಟ್. ಅಂದರೆ ನಮಗೆ ಆ ಒಂದು ಬೆಲೆ ಸರಿಯಾಗಿ ಕೊಡೋದೇ ಇಲ್ಲ. ಓಕೆ, ಇವಾಗ ನಾವು ಟು ಎನ್ ಎಕ್ಸ್ಟೆಂಟ್ ಒಪ್ಕೊಳ್ಳೋಣ, ನಮ್ಮಲ್ಲೂ ಕಂಟೆಂಟ್ ಸ್ಟ್ರಾಂಗ್ ಇಲ್ಲ ಅಂತಲೇ ಒಪ್ಕೊಳ್ಳೋಣ. ಬಟ್ ವರ್ಸ್ಟ್ ಅಂತೂ ಇಲ್ಲ. ವಿ ಆರ್ ನಾಟ್ ಇನ್ ಅ ವರ್ಸ್ಟ್ ಕಂಡೀಷನ್. ಸ್ಟ್ರಾಂಗ್ ಇಲ್ಲ, ದಟ್ ಈಸ್ ಫೈನ್. ಬಟ್ ಯಾಕೆ ಸ್ಟ್ರಾಂಗ್ ಇಲ್ಲ ಇದೆ. ಈಗ ನಮ್ಮ ಏಜ್ ಏನು ಒಂದು ಟ್ರೆಂಡ್ ಇವಾಗ ಬರ್ತಾ ಇದೆ, ಇಲ್ಲಿ ರೈಟರ್ಸ್ ಇದ್ದಾರೆ, ಅವ್ರಿಗೆ ಚಾನ್ಸ್ ಕೊಡಬೇಕು, ಡೈರೆಕ್ಟರ್ಸ್ ಚಾನ್ಸ್ ಕೊಡಬೇಕು, ಹೊಸ ನಮ್ಮಂಥ ಸ್ಟ್ರಗ್ಲಿಂಗ್ ಹೊಸ ಆ್ಯಕ್ಟ್ರಸಿಗೆ ಚಾನ್ಸ್ ಕೊಡಬೇಕು. ಸೊ ಇಷ್ಟು ನೀವು ಒಂದು ನ್ಯೂ ವೇವ್ ಆಫ್ ಸಿನಿಮಾನ, ಅಂದರೆ ಆ್ಯಕ್ಟರ್ಸ್ನ, ಟೆಕ್ನಿಷಿಯನ್ಸ್ನ ಏನು ನೀವು ತೊಗೊಂಬರ್ತಿರಲ್ಲ ಇಂಡಸ್ಟ್ರಿಗೆ, ಇಲ್ಲಿ ನಿಮಗೆ ನೀವು ಹೊಸತನನ ನೋಡೋದಕ್ಕೆ ಶುರು ಮಾಡ್ತೀರಾ. ಸೊ ಇವಾಗ ಏನಾಗ್ತಾ ಇದೆ ಅಂತಂದರೆ, ಹೊಸತನಕ್ಕೆ ಅಷ್ಟು ಅವಕಾಶ ಇಲ್ಲ, ಇದೆ ಆದರೆ ಅಷ್ಟಿಲ್ಲ. ಬಟ್ ಮಲಯಾಳಂ ಸಿನಿಮಾ ಇಂಡಸ್ಟ್ರಿನ ನೋಡಿದಾಗ ನೀವು ಹೊಸಬ್ರು ಬರ್ತಾ ಇದ್ದಾರೆ. ಹೊಸ ಅಂದರೆ ನನ್ನ ಏಜ್, ಇವಾಗ ಮೊನ್ನೆ ಟೂರಿಸ್ಟ್ ಫ್ಯಾಮಿಲಿ ಅಂತ ಒಂದು ಸಿನಿಮಾ ಬಂತು. ಆ ಡೈರೆಕ್ಟರ್ಗೆ 25 ವರ್ಷ, ಓಕೆನಾ. ಅವನು ಅಂಥ ಆ್ಯಕ್ಟ್ರೆಸ್ಗಳನ್ನ ಇಟ್ಕೊಂಡು ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದಾನೆ ಅಂದರೆ ಅವನಿಗೆ ಇಂಡಸ್ಟ್ರಿ ಕಡೆಯಿಂದ ಒಂದು ಬಿಗ್ ಸಪೋರ್ಟ್ ಇದೆ. ಸೊ ಆ ಸಪೋರ್ಟು ಇಲ್ಲಿ ಕಾಣಿಸ್ಕೋಬೇಕು. ಇಲ್ಲಿ ಹಂಗೆ ಬೆಳೆಸಿದ್ರೆ 100% ನಾವು ನೆಟ್ಫ್ಲಿಕ್ಸಲ್ಲೂ ಬರ್ತೀವಿ, ಪ್ರೈಮಲ್ಲೂ ಬರ್ತೀವಿ. ಇವಾಗ ನೀವು ನೋಡಿದ್ರೆ ನೆಟ್ಫ್ಲಿಕ್ಸಲ್ಲಿ ನಮ್ಮ ಕನ್ನಡದಲ್ಲಿ ಗೇಮ್ ಚೇಂಜಿಂಗ್ ಸಿನಿಮಾ ಅಂತಂದರೆ KGF, ಕಾಂತಾರ. ಸೊ ಇವೆರಡು ಸಿನಿಮಾನ ನೀವು ಹೊರತು ಪಡಿಸ್ಬಿಟ್ರೆ ನಮ್ಮ ಇಂಡಸ್ಟ್ರಿನ ರೀಸೆಂಟ್ ಟೈಮ್ಸಲ್ಲಿ ಯಾರೂ ತಿರುಗೇ ನೋಡಲಿಲ್ಲ. ಬಟ್ ದೇರ್ ಆರ್ ಅದರ್ ಫ್ಯೂ ಏನಂತಾರೆ ಸ್ಮಾಲ್ ಬಡ್ಜೆಟ್ ಮೂವೀಸ್ ಹೂ ಹ್ಯಾವ್ ಮೇಡ್ ಇಟ್ ಬಿಗ್ ಇನ್ ದ OTT. ಈಗ ದಿಯಾ ಅಂತ ಸಿನಿಮಾ ಆಗಿರ್ಬೋದು, ಈಗ ಶಾಕಾಹಾರಿ ಸಿನಿಮಾ ಆಗಿರ್ಬೋದು, ಅಜ್ಞಾತವಾಸ ಸಿನಿಮಾ ಆಗಿರ್ಬೋದು, ಮತ್ತು ಹೇಮಂತ್ ರಾವ್ ಅವರ ಸಪ್ತಸಾಗರದಾಚೆ, ಇವೆಲ್ಲ ಆಗಿರ್ಬೋದು. ಇದೆಲ್ಲನೂ ಡೆಫಿನೆಟ್ಲಿ ಏನೋ ವರ್ತ್ ವಾಚಿಂಗ್ ಮೂವೀಸ್ ಅಂತಾನೆ, ಅಂದರೆ ಥಿಯೇಟರ್ ವಾಚಿಂಗ್ ಮೂವೀಸೇ. ಬಟ್ ಏನಪ್ಪ ಅಂತಂದರೆ ಅದನ್ನ ತಿರುಗಿ ನೋಡೋದಕ್ಕೆ ಕಾರಣ KGF ಮತ್ತು ಕಾಂತಾರ. ನಾವು ಅವ್ರು ಏನು ಹಾಕ್ಕೊಟ್ಟಿದ್ದಾರೆ ಆ ಒಂದು ಪೇಸು. ಬಟ್ ನನಗೆ ಅದೇ ತುಂಬ ಬೇಜಾರಾಗೋದು, ಯಾಕೆ ನಮ್ಮನ್ನು ಅಷ್ಟೊಂದು ಮೂಲೆ ಗುಂಪು ಮಾಡ್ತೀರಾ? ಅಂದರೆ ಕನ್ನಡದವ್ರನ್ನ ಯಾಕೆ ಮೂಲೆ ಗುಂಪು ಮಾಡ್ತೀರಾ? ಯಾಕೆ ನಮ್ಮ ಭಾಷೆನಲ್ಲಿ ಏನು ಸಿನಿಮಾಗಳೇ ಇಲ್ವಾ, ಅಥವಾ ನಮ್ಮ ಭಾಷೆನಲ್ಲಿ ಯಾರು ಮಾಡೋರೇ ಇಲ್ವಾ? ಒಂದ್ಸತಿ ಎಂಕರೇಜ್ ಮಾಡಿ. ಅಂದರೆ ನಾನು ಇದು ಮಾತಾಡ್ತಿರೋದು ಈ ಪ್ರೈಮ್ನವ್ರಿಗೆ, ನೆಟ್ಫ್ಲಿಕ್ಸ್ ಅವ್ರಿಗೆ, ಅಥವಾ ಜಿಯೋ ಸ್ಟಾರ್ ಏನಿದೆ, ಸೊ ಇವ್ರ ಕಡೆಯಿಂದ ಒಂದು ಸ್ವಲ್ಪ ಏನೋ ಬನ್ನಿ, ಒಂದು ಸ್ವಲ್ಪ ನೋಡಿ, ಅಂದರೆ ಏನು ಬೇಕು ನಿಮಗೆ ಅನ್ನೋದು ಒಂದು ಕ್ಲಾರಿಟಿ ಕೊಡಿ. ಇಲ್ಲ ನಮ್ಗೆ ಈ ಥರನೇ ಬೇಕು, ಮೇಕಿಂಗಲ್ಲಿ ಆಗಿರ್ಬೋದು, ಕಂಟೆಂಟಲ್ಲಿ ಆಗಿರ್ಬೋದು, ಕ್ವಾಲಿಟಿಲಿ ಆಗಿರ್ಬೋದು, ವಿ ಆರ್ ಎಕ್ಸ್ಪೆಕ್ಟಿಂಗ್ ದಿಸ್, ಕ್ಯಾನ್ ಯು ಡೂ ದಿಸ್? ನೀವು ಮಾಡಿದ್ರೆ ನಾವು ತಗೋತೀವಿ, ಈ ಥರ ಒಂದು ಅಗ್ರಿಮೆಂಟ್ಗಾದರೂ ಬರಬೇಕು. ಐ ಡೋಂಟ್ ನೋ ಇದು ಯಾವಾಗ ಚೇಂಜ್ ಆಗುತ್ತೆ ಅಂತ. ಬಟ್ ನನಗೆ ಅದೇ ಬೇಜಾರಾಗುತ್ತೆ, ಯಾಕಂದರೆ ಎಂತೆಂಥ ತಮಿಳು, ತೆಲುಗುದು ಚೆನ್ನಾಗಿಲ್ದಿರೋದನ್ನು ನೆಟ್ಫ್ಲಿಕ್ಸಲ್ಲಿ ಬಂದಿರೋದನ್ನ ನಾನು ನೋಡಿದ್ದೀನಿ, ಓಕೆನಾ. ನಾಟ್ ದಟ್ ಎಲ್ಲ ಮಾಡೋದೆಲ್ಲ ಜೆಮ್ ಅಂತಲೇ ಅಲ್ಲ. ದೆರ್ ಆರ್ ಒನ್ಸ್ ಅದೇನು ಬಿಡು ಒನ್ ಟೈಮ್ ಸುಮ್ ಟೈಮ್ ಪಾಸ್ಗೆ ಅಂತ ನೋಡೋವಂಥದ್ದು ಇದೆ. ಅಂಥದ್ದು ಕನ್ನಡದಲ್ಲಿ ಚೆನ್ನಾಗಿ ಮಾಡಿರೋ ಕಂಟೆಂಟ್ಗಳೇ ಇದ್ದಾವೆ. ಬಟ್ ಇಟ್ ಹ್ಯಾಸ್ ನಾಟ್ ರೀಚ್ಡ್. ಯಾಕೆ ರೀಚ್ ಆಗ್ತಿಲ್ಲ ಗೊತ್ತಿಲ್ಲ. ಬಟ್ ಅದೇ ಇವಾಗ ZEE5 ಅವರು ಈ ಇನಿಷಿಯೇಟಿವ್ ತೊಗೊಂಡಿರೋದು ಖುಷಿ ಇದೆ. ಏನಂದರೆ ವೆಬ್ ಸೀರೀಸ್ಗಳು ಇವಾಗ ಅದೇ ಈ ವರ್ಷ ಎಲ್ಲ ಜಾಸ್ತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದೇ ಥರ ನಾವು ಇನ್ನೂ ಗ್ಲೋಬಲ್ ಆಡಿಯನ್ಸ್ಗೆ ಹೋಗಬೇಕು, ನಮ್ಮ ಭಾಷೆ ಗ್ಲೋಬಲ್ಗೆ ಹೋಗಬೇಕು ಅಂತಂದರೆ ಇಟ್ ಹ್ಯಾಸ್ ಟು ಹ್ಯಾಪನ್. ಪ್ರೈಮು ಮತ್ತು ನೆಟ್ಫ್ಲಿಕ್ಸ್ ಅನ್ನೋ ಗೇಮ್ ಚೇಂಜಸ್, ದೇ ಹ್ಯಾವ್ ಟು ಕಮ್. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಸಬ್ಸ್ಕ್ರಿಪ್ಷನ್ಸು ಈ ಪ್ರೈಮು, ನೆಟ್ಫ್ಲಿಕ್ಸ್ ಎಲ್ಲ ಬೇರೆ ಕಂಟ್ರೀಸ್ಗಿಂತ ನಮ್ಮ ಇಂಡಿಯಾದಲ್ಲೇ ಹೈಯೆಸ್ಟ್ ಸಬ್ಸ್ಕ್ರೈಬರ್ಸ್ ಇರೋದು. ಆ್ಯಂಡ್ ನಾವುಗಳು ಏನು ಬೆಂಗಳೂರಿನಲ್ಲಿ ನಾವು ಇದೀವಲ್ಲ, ನಾವುಗಳೇ ಹೈಯೆಸ್ಟ್ ಬೇರೆ ಲ್ಯಾಂಗ್ವೇಜ್ನೂ ನೋಡ್ತೀವಿ, ಹೌದಾ. ಈಗ ನಾನು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳನ್ನ ಎಷ್ಟು ನೋಡ್ತೀನೋ ಕನ್ನಡನೂ ಅಷ್ಟೇ ನೋಡ್ತೀನಿ. ಸೊ ಐ ಆಮ್ ಬ್ಯಾಲೆನ್ಸಿಂಗ್ ಬೋತ್. ಯಾಕಂದರೆ ನಾನು ಆರ್ಟಿಸ್ಟು, ನನಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ. ಸೊ ನಾನು ಎಲ್ಲ ಸಿನಿಮಾನೂ ನೋಡ್ತೀನಿ. ಹಾಗಂತ ನಾನು ಇಲ್ಲ ನಾನು ಅದೇ ನೋಡ್ತೀನಿ ಕನ್ನಡ ನೋಡಲ್ಲ ಅಂತಲ್ಲ. ಯಾವುದೇ ಕನ್ನಡ ಸಿನಿಮಾ ಅಥವಾ ಎನಿ ಗುಡ್ ಕಂಟೆಂಟ್ ಸಿನಿಮಾ ಏನಿರುತ್ತೆ, ಡೆಫಿನೆಟ್ಲಿ ಫಸ್ಟ್ ಡೇ ಫಸ್ಟ್ ಶೋ ಹೋಗೋಣ. ಅದು ಇವಾಗ FDFS ಅಲ್ಲ, ಫ್ಯಾನ್ ಶೋಗೆ ಹೋಗಿ ನೋಡೋಣ.
ಈಗ ಶಿವಣ್ಣ ಅವ್ರ ಸಿನಿಮಾ ಆಗಿರ್ಬೋದು, ಸುದೀಪ್ ಅವ್ರ ಸಿನಿಮಾ ಆಗಿರ್ಬೋದು, ಯಶ್ ಅವ್ರ ಸಿನಿಮಾ ಆಗಿರ್ಬೋದು, ದರ್ಶನ್ ಅವ್ರ ಸಿನಿಮಾ ಆಗಿರ್ಬೋದು, ಯಾರಾದ್ರೂ ಆಗಿರ್ಲಿ, ನಾನು ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ಸಿನಿಮಾ ನೋಡ್ತೀನಿ. ಅದು ಹೆಂಗಿದೆ ಆಮೇಲೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಬಿಟ್ಬಿಡೋಣ, ಬಟ್ ಸ್ಟಿಲ್ ನಾನು ಹೋಗಿ ಒಬ್ಬ ಕನ್ನಡಿಗನಾಗಿ ನನ್ನ ಸಪೋರ್ಟ್ ಏನಿದೆ ನಾನು ಹಂಗೆ ತೋರಿಸ್ತೀನಿ. ಆಮೇಲಿಂದ ನಾನು ಒಬ್ಬ ಆ್ಯಕ್ಟರ್ ಆಗಿ ಐ ವಿಲ್ ಕಮ್ ಇನ್ ಟು ಪಿಕ್ಚರ್. ಬಟ್ ಆಸ್ ಅ ಕನ್ನಡಿಗ ಐ ಡೂ ವಾಚ್ ಮೂವೀಸ್, ಅಂದರೆ ಕನ್ನಡ ಮೂವೀಸ್ನ ಹೋಗಿ ಥಿಯೇಟ್ರಲ್ಲೇ ನೋಡ್ತೀನಿ ನಾನು. ಸೊ ಈ ಒಂದು ಏನಂತಾರೆ, ನಮ್ಮವ್ರನ್ನ ನಾವೇ ಬೆಳೆಸ್ಬೇಕು ಅನ್ನೋ ಒಂದು ಮನೋಭಾವ ಬರುತ್ತಲ್ಲ, ಅವಾಗ ಇಂಡಸ್ಟ್ರಿ ಇನ್ನೂ ಚೆನ್ನಾಗಿ ಫ್ಲರಿಶ್ ಆಗುತ್ತೆ. ಡೆಫಿನೆಟ್ಲಿ. ಯಾ, ಸೊ ಇಟ್ಸ್ ಲೈಕ್ ಹೆಂಗೆ ಅಂದರೆ, ಈಗ ಒಂದು ಎನ್ವಿರಾನ್ಮೆಂಟ್ ಇರುತ್ತೆ. ಸೊ ಈಗ ಹೆಂಗೆ ಅಂತಂದರೆ, ಈಗ ಯಾವುದದು ಈ ಈಗಲ್ಲು ಹಾವನ್ನ ತಿನ್ನುತ್ತೆ, ಹಾವು ಮುಂಗ್ಸಿನ ತಿನ್ನುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಇದೆ ಗೊತ್ತಾ. ಹಾಗೆ ಈಗ OTT ಅವರು ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಬೇಕು, ಇಂಡಸ್ಟ್ರಿ ಹೊಸ ಟ್ಯಾಲೆಂಟಿಗೆ ಸಪೋರ್ಟ್ ಮಾಡಬೇಕು, ಹೊಸ ಟ್ಯಾಲೆಂಟ್ನ ಜನ ಸಪೋರ್ಟ್ ಮಾಡಬೇಕು. ಸೊ ಈ ಥರ ಒಂದು ಏನಂತಾರೆ, ಒಬ್ರಿಗೊಬ್ರು ಸಾಥ್ ಕೊಟ್ಕೊಂಡು ಹೋದ್ರೆ ದೆನ್ ಡೆಫಿನೆಟ್ಲಿ ನಾವು ಗ್ರೋತ್ನ ನೋಡ್ತೀವಿ, ಅದರಲ್ಲಿ ಡೌಟೇ ಇಲ್ಲ. ಸೊ ನೀವು ನಾಟ್ ಜಸ್ಟ್ ಇವಾಗ ನೀವು ಯಾವ ಸೀರಿಯಲ್ ಕೂಡ ನೀವು ವರ್ಕ್ ಮಾಡ್ತೀರಾ, ನೀವು ಸೀರಿಯಲ್ ಆರ್ಟಿಸ್ಟ್ ಕೂಡ ಆಗಿಲ್ಲ. ಸೊ ನೋಡ್ತಾ ಹೋದ್ರೆ ನೀವು ಥಿಯೇಟ್ರಿಂದ ಹಿಡಿದು ಥಿಯೇಟ್ರಿಂದ ವಾಯ್ಸ್ ಓವರ್ ಆರ್ಟಿಸ್ಟ್, ಡಬ್ಬಿಂಗ್ ಆರ್ಟಿಸ್ಟ್, ಆದಮೇಲೆ ಸೀರೀಸಲ್ಲೂ ಆ್ಯಕ್ಟ್ ಮಾಡಿದ್ದೀರಾ, ಅದನ್ನು ನೀವು ಸೀರಿಯಲ್ಲೂ ಮಾಡ್ತೀರಾ. ಇಷ್ಟು ನೋಡಕ್ಕೆ ಹೋದರೆ ಎಲ್ಲದರಲ್ಲೂ ನೀವು ಇದೀರಾ. ಸೊ ಇಷ್ಟೆಲ್ಲ ಏನು ಡಿಫ್ರೆನ್ಸ್ ಅನ್ಸುತ್ತೆ ನಿಮಗೆ? ವಾಟ್ ಇಸ್ ದ ಡಿಫ್ರೆನ್ಸ್, ಮೇನ್ ಡಿಫ್ರೆನ್ಸ್? ನಿಮ್ಗೆ ಓಕೆ ಈ ಇಂಡಸ್ಟ್ರಿ ನಿಮಗೆ ಏನು ಅನ್ಸುತ್ತೆ ಡಿಫ್ರೆನ್ಸ್? ಆ್ಯಂಡ್ ಸೀರಿಯಲ್ ಯಾವ ಥರ ಆಗಿದೆ? ಸೊ ಸಿನಿಮಾ ಬಂದು ವರ್ಷದ ಕೂಡು. ಅಂದರೆ ಈಗ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರೆ ಅದು 1 ವರ್ಷಕ್ಕೆ ರಿಲೀಸ್ ಆಗ್ಬೋದು, 2 ವರ್ಷಕ್ಕೆ ಆಗ್ಬೋದು, 3 ವರ್ಷಕ್ಕೆ ಆಗ್ಬೋದು, ಗೊತ್ತಿಲ್ಲ. ಸೊ ಅದೊಂದು ವರ್ಷದ ಕೂಡು ಅಂತಲೇ ಅರ್ಥ. ಇನ್ಸ್ಟೆಂಟಾಗಿ ಫೇಮ್ ಸಿಗಲ್ಲ, ಇನ್ಸ್ಟೆಂಟಾಗಿ ನೇಮ್ ಸಿಗೋದಿಲ್ಲ, ಯು ಹ್ಯಾವ್ ಟು ವೆಯ್ಟ್ ಫಾರ್ ಇಟ್. ಸೊ ಇದು ಸಿನಿಮಾ. ಸೀರಿಯಲ್ ಹೆಂಗೆ ಅಂತಂದರೆ ಇಟ್ಸ್ ಅ ಡೈಲಿ ಬೇಸಿಸ್, ದಿನದ ಊಟ. ನಾನು ಇವತ್ತು ನನಗೆ ಅಡುಗೆ ರೆಡಿ ಇದೆ, ನಾನು ಹೋಗಿ ಊಟ ಮಾಡ್ತೀನಿ, ಇದು ಸೀರಿಯಲ್. ಸೊ ಸೀರಿಯಲ್ ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ, ಅಫ್ಕೋರ್ಸ್ ಎಪಿಸೋಡ್ಸ್ ಆಲ್ಮೋಸ್ಟ್ ನಾವು ಇವಾಗ ಏನು ಶೂಟ್ ಮಾಡ್ಕೊಂಬಂದ್ರೆ ಅದೇನೊಂದು 2-3 ದಿನ ಅಥವಾ ಒಂದು ಮ್ಯಾಕ್ಸಿಮಮ್ 1 ವಾರ ಬಿಟ್ಟು ಅದು ಟೆಲಿಕಾಸ್ಟ್ ಆಗಿಬಿಡುತ್ತೆ. ಸೊ ಅದರದ್ದು ಲೈಫ್ ಅಂದರೆ ನಮಗೆ ರೆಕಗ್ನಿಷನ್ ಯಾಕೆ ಸೀರಿಯಲಲ್ಲಿ ಜಾಸ್ತಿ ಸಿಗುತ್ತೆ ಅಂದರೆ ಬಿಕಾಸ್ ಆಫ್ ದಿಸ್. ಬಿಕಾಸ್ ಇನ್ಸ್ಟೆಂಟಾಗಿ ಅದು ಏರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಸಿನಿಮಾಗೆ ಥಿಯೇಟ್ರಿಗೆ ಜನ ಹೋಗಿ ನೋಡ್ತಾರೋ ಇಲ್ವೋ, ಬಟ್ 100% ಸೀರಿಯಲ್ ಮನೆಯಿಂದ ಅಂತೂ ನೋಡ್ತಾರೆ. ಇವಾಗ ಸೀರಿಯಲ್ ನೋಡೋದಕ್ಕೆ ಇನ್ನೊಂದು ಆಪ್ಷನ್ನು ಮೊಬೈಲಲ್ಲಿ OTT ಅದು ಇದು ಏನೇನೋ ಇದೆ. ಸೊ ಹಾಗಾಗಿ ಅದನ್ನು ಅದರಲ್ಲೂ ಕ್ಯಾಚ್ ಮಾಡ್ಕೊತಾರೆ. ಸೊ ಈಗ ರೀಚಲ್ಲಿ ಸಿನಿಮಾ ರೀಚಾ, ಸೀರಿಯಲ್ ರೀಚಾ, ವೆಬ್ ಸೀರೀಸ್ ರೀಚಾ ಅಂತಂದರೆ ಫಸ್ಟ್ ಸೀರಿಯಲ್ಲೇ, ಆಮೇಲೆ ಸಿನಿಮಾ, ಆಮೇಲೆ ವೆಬ್ ಸೀರೀಸು. ಇದು ರೀಚ್ ನೋಡಕ್ಕೆ ಹೋದ್ರೆ ಅಂದರೆ ಒಬ್ಬ ಆರ್ಟಿಸ್ಟ್ ಆಗಿ ಯಾವುದಪ್ಪ ನನ್ನ ರೀಚು ಅಂತಂದರೆ ನನಗೆ ಸೀರಿಯಲ್ಲು, ಸಿನಿಮಾ, ಇದು ವೆಬ್ ಸೀರೀಸು. ಬಟ್ ನನಗೆ ಏನು ಬೇಕು ಪ್ರಯಾರಿಟಿ ಅಂತ ಕೇಳಿದ್ರೆ ಸಿನಿಮಾ ಫಸ್ಟು, ಆಮೇಲೆ ಸೀರಿಯಲ್ಲು, ಆಮೇಲೆ ವೆಬ್ ಸೀರೀಸ್ ಅಂತ ಹೇಳ್ತೀನಿ. ಬಿಕಾಸ್ ನಾನು ಸಿನಿಮಾ ನೋಡಿ ಬೆಳೆದವನು, ನಾನು ಯಾವತ್ತಿಗೂ ಸೀರಿಯಲ್ ನೋಡಿಲ್ಲ, ಇವತ್ತಿಗೂ ನಾನು ಸೀರಿಯಲ್ ನೋಡಲ್ಲ. ನಾನು ಆ್ಯಕ್ಟ್ ಮಾಡೋದನ್ನ ನಾನು ಯಾಕೆ ನೋಡ್ತೀನಿ ಅಂತಂದರೆ, ಏನಾದ್ರು ನಾನು ತಪ್ಪು ಮಾಡಿರ್ತೀನಿ, 100% ತಪ್ಪಾಗಿರೋದು ನನ್ನಿಂದ ಮಾಡಬೇಕಾದಾಗ ಇನ್ನು ಏನು ಇಂಪ್ರೂವ್ ಮಾಡ್ಕೋಬೋದು ಅನ್ನೋ ಒಂದು ಕಾರಣಕ್ಕೆ ನಾನು ಆ್ಯಕ್ಟ್ ಮಾಡಿರೋದನ್ನ ನೋಡ್ತೀನಿ. ಅದರ್ವೈಸ್ ನಾನು ಸೀರಿಯಲ್ ಏನು ನೋಡಲ್ಲ. ನಾಟ್ ಎ ಫ್ಯಾನ್ ಆಫ್ ವಾಚಿಂಗ್ ಸೀರಿಯಲ್ಸ್ ಅಷ್ಟೇ. ಸೊ ಈ ಥರ ಆ್ಯಕ್ಟಿಂಗಲ್ಲೂ ಡಿಫ್ರೆನ್ಸ್ ಇದೆ. ಈಗ ಸಿನಿಮಾ ಆ್ಯಕ್ಟಿಂಗ್ ಬೇರೆ ಇದೆ, ಸೀರಿಯಲ್ ಆ್ಯಕ್ಟಿಂಗ್ ಬೇರೆ ಇದೆ. ಈಗ ಸಿನಿಮಾ ಆ್ಯಕ್ಟಿಂಗ್ ಏನಂತಂದರೆ ಒಂದು ಸ್ವಲ್ಪ ಫುಲ್ ಲಿಬರ್ಟಿ ಇರುತ್ತೆ, ನಮಗೆ ಓಡಾಡೋದಕ್ಕೆ ಮಾಡೋದಕ್ಕೆ ಒಂದು ಲಿಬರ್ಟಿ ಇರುತ್ತೆ. ಬಟ್ ಸೀರಿಯಲ್ ಹಂಗಲ್ಲ. ಸೀರಿಯಲ್ ಇಸ್ ಅ ಬಾಕ್ಸ್, ಇಷ್ಟಿಗಿರುತ್ತೆ. ಸೊ ವೈಡ್ ಶಾಟ್ ಅಂದ್ಬಿಟ್ಟು ಇನ್ನೆಲ್ಲನೂ ನಿಮಗೆ ಮಿಡ್ಡು ಕ್ಲೋಸಲ್ಲೇ ಹೋಗ್ತಾ ಇರುತ್ತೆ. ಸೊ ಇಟ್ಸ್ ಅ ಬಾಕ್ಸ್ ಆ್ಯಕ್ಟಿಂಗ್, ಅಂದರೆ ರಿಸ್ಟ್ರಿಕ್ಟೆಡ್ ಆ್ಯಕ್ಟಿಂಗ್, ನಿಮ್ಗೆ ಅಷ್ಟೊಂದು ಸ್ಪೇಸ್ ಇರೋದಿಲ್ಲ. ರಂಗಭೂಮಿ ಹಂಗಲ್ಲ, ನೀನು ಏನಾದರೂ ಮಾಡು ರಂಗಭೂಮಿನಲ್ಲಿ. ಅಂದರೆ ಲಾಸ್ಟ್ ಆಡಿಯನ್ಸ್ ಒಬ್ಬ ಕೊನೆ ಸೀಟಲ್ಲಿ ಕೂತಿರ್ತಾನಲ್ಲ, ಅವನವರೆಗೂ ನೀನು ಕಾಣೋದಕ್ಕೆ ಎಷ್ಟು ಎಕ್ಸ್ಪ್ರೆಸ್ ಮಾಡೋಕ್ಕಾಗತ್ತೋ, ಎಷ್ಟು ಲೌಡ್ ಆಗಿರೋದಕ್ಕಾಗತ್ತೋ. ನಾಟ್ ಲೌಡ್ ಆಸ್ ಇನ್ ಬರೀ ವಾಯ್ಸ್ ಮಾತ್ರ ಲೌಡ್ ಅಲ್ಲ, ಅದು ಹೋಲ್ ಬಾಡಿ. ಸೊ ಆ ಒಂದು ಪ್ರೊಜೆಕ್ಷನ್ನು ಅದೇ ಬೇರೆ ಇರುತ್ತೆ. ಸೊ ಈಚ್ ಆ್ಯಂಡ್ ಡಿಫ್ರೆಂಟ್ ಮೀಡಿಯಮ್ ಹ್ಯಾಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಆ್ಯಕ್ಟಿಂಗ್. ಅದಕ್ಕೆ ನಾವು ಅಡ್ಯಾಪ್ಟ್ ಆಗೋದೇ ತುಂಬ ಇಂಪಾರ್ಟೆಂಟ್. ಸೊ ನಾನೀಗ ಸೀರಿಯಲ್ಲು ನಾನು ಶುರು ಮಾಡಿದ್ದು ಶಾಂತಂ ಪಾಪಮಿಂದ ಶುರು ಮಾಡಿದೆ. ಅದರಲ್ಲಿ ಲೀಡು ಮಾಡಿದ್ದೀನಿ, ವಿಲ್ಲನ್ನು ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಸಿರಿಕನ್ನಡದಲ್ಲಿ ಬ್ರಾಹ್ಮಿನ್ಸ್ ಕೆಫೆ ಅಂತ ಒಂದು ಸೀರಿಯಲ್ ಇತ್ತು, ಅದರಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಕೊಟ್ಟಿದ್ರು. ಸೊ ಅದನ್ನು ರಂಗಣ್ಣಿ ಅಂತ ಹೇಳಿ ಅದನ್ನು ಮಾಡಿದೆ. ಅದಾದಮೇಲೆ ಯಡಿಯೂರು ಸಿದ್ಧಲಿಂಗೇಶ್ವರದಲ್ಲಿ ಅದೊಂದು ಸಪ್ರೇಟ್ ಟ್ರ್ಯಾಕ್ ಇತ್ತು. ಸೊ ಅದರಲ್ಲಿ ಕೂಡ ಚೆನ್ನಾಗಿದೆ, ಆ ಕ್ಯಾರೆಕ್ಟರ್ ಚೆನ್ನಾಗಿತ್ತು, ಸಚ್ಚಿದಾನಂದ ಸ್ವಾಮೀಜಿ ಅಂತ ಹೇಳಿ ಆ ಕ್ಯಾರೆಕ್ಟರ್ ಚೆನ್ನಾಗಿತ್ತು. ಆ್ಯಂಡ್ ಅದಾದಮೇಲೆ ರೀಸೆಂಟಾಗಿ ಈಗ ಹೊಸದಾಗಿ ನಂದಗೋಕುಲ ಅಂತ ಒಂದು ಸೀರಿಯಲ್ ಬರ್ತಾ ಇದೆಯಲ್ಲ, ಅದರಲ್ಲಿ ಒಂದು ಸ್ಪೆಷಲ್ ಅಪಿಯರೆನ್ಸ್ ಮಾಡಿದ್ದೀನಿ. ಸೊ ಇಷ್ಟು ದಿನ ನಾನು ಅದೇ ಬರೀ ಈ ಥರ ಸ್ಪೆಷಲ್ ಅಪಿಯರೆನ್ಸ್ ಅಂದರೆ ಒಂದು ಸಪ್ರೇಟ್ ಟ್ರ್ಯಾಕಲ್ಲೇ ಮಾಡಿದ್ದೆ. ಬಟ್ ಈಗ ಒಂದು ಹೊಸ ಸೀರಿಯಲ್ ಸಿಕ್ಕಿದೆ ಸ್ಟಾರ್ ಸುವರ್ಣಗೆ, ಅದೇ ಹೆಸರು ಸದ್ಯಕ್ಕೆ ರಿವೀಲ್ ಮಾಡೋಂಗಿಲ್ಲ. ಸೊ ಅದರಲ್ಲಿ ಸೆಕೆಂಡ್ ಲೀಡಾಗಿ ಆಗಿದೆ, ಎಲ್ಲ ಮಾತುಕತೆ ಎಲ್ಲ ಆಗಿದೆ. ಸೊ ಶೂಟಿಂಗ್ ಒಂದು ಶುರುವಾಗಬೇಕು, ಅದಕ್ಕೊಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಮೇ ಬಿ ಈಗ ಫಸ್ಟ್ ಟೈಮ್ ಒಂದು ಫುಲ್ ಲೆಂತ್ ಕ್ಯಾರೆಕ್ಟರ್, ಒಂದು ಕಂಟಿನ್ಯೂಟಿ ಕ್ಯಾರೆಕ್ಟರು
ಸೀರಿಯಲ್ ಇರೋವರೆಗೂ ನಾನು ಇರ್ತೀನಿ ಅಂದ್ರೆ ಆ ಸೀರಿಯಲ್ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ನಾನು ಇರ್ತೀನಿ ಅನ್ನೋ ಕ್ಯಾರೆಕ್ಟರ್ ಮೊದಲನೇ ಸಲ ಸಿಕ್ಕಿದೆ. ಇಷ್ಟು ವರ್ಷ ಆಗಬೇಕಾಗಿತ್ತು ನನಗೆ ಈ ಥರ ಒಂದು ಸೀರಿಯಲ್ ಸಿಗೋದಕ್ಕೆ. ಬಿಕಾಸ್ ಆಯಿತು, ನಾನು ಶುರು ಮಾಡಿದ್ದು ಅಂದರೆ ಪ್ರಾಪರ್ ಆಗಿ ಶುರು ಮಾಡಿದ್ದು ನಾನು 2016 ಸೊ ನನ್ನ ಫಸ್ಟ್ ಶಾರ್ಟ್ ಮೂವಿ ಇಟ್ಕೊಂಡು ಲೆಕ್ಕ ತೊಗೊಂಡ್ರೆ ಡೆಬ್ಯೂ ಮಾಡಿದ್ದು 2016 ಇವಾಗ 9 ವರ್ಷ ಆಯಿತು. 9 ವರ್ಷಕ್ಕೆ ಈಗ ಒಂಥರ ಖುಷಿ ಇದೆ. ಬಿಡಪ್ಪ, ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಸಿಕ್ಕಿದೆ. ಸೊ ಲೆಟ್ಸ್ ಸಿ. ಬಟ್ ಏನಂದರೆ ಒಂದು ಖುಷಿ, ಇದುವರೆಗೂ ನನ್ನ ಜರ್ನಿನಲ್ಲಿ ನಾನೊಂದು ಚಿಕ್ಕ ರೀಲ್ ಮಾಡಿ ಇನ್ಸ್ಟಾಗ್ರಾಮ್ ಹಾಕಿದ್ರು, ಅದಕ್ಕೆ ನಮ್ಮ ಆಡಿಯನ್ಸ್ ಏನಿದ್ದಾರೆ ದೇ ಹ್ಯಾವ್ ಬೀನ್ ವೆರಿ ಸಪೋರ್ಟಿವ್ ಆ್ಯಂಡ್ ಯಾವಾಗಲೂ ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ, ಅಷ್ಟೇ ಸಪೋರ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ದೇ ವಿಲ್ ಕೀಪ್ ಕಂಟಿನ್ಯೂಯಿಂಗ್ ಇಟ್ ಅನ್ನೋದು ಒಂದು ನಂಬಿಕೆ ಇದೆ. ಸೊ ಯಾವತ್ತು ಅವರಿರೋವರೆಗೂ ನಮ್ಮಂಥ ಆರ್ಟಿಸ್ಟು ದರ್ ಇಸ್ ಡೌನ್ಫಾಲ್ ಅನ್ನೋದೇ ಇಲ್ಲ. ಯಾವತ್ತು ಅವರು ನಮಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಆ್ಯಂಡ್ ಎಲ್ಲಿವರೆಗೂ ಅವ್ರು ನಮ್ಮನ್ನು ತಗೊಂಡು ಹೋಗ್ತಿರ್ತಾರೆ. ಟಿಲ್ ದೆನ್ ವಿ ಆರ್ ಲೈಕ್ ಇಮ್ಮಾರ್ಟಲ್ ಅನ್ನೋ ಥರ, ಹುಡುಗರು ನಮ್ಮ ಜನ ಇದ್ದಾರೆ ಕಾಪಾಡ್ತಾರೆ ಅನ್ನೋದು. ಸೊ ಇಟ್ ಈಸ್, ಐ ಬಿಲೀವ್ ಇನ್ ದಟ್, ಐ ಬಿಲೀವ್ ಇನ್ ಆಡಿಯನ್ಸ್. ನನಗೆ ಈಗ ಸಿನಿಮಾದವರು ಅಥವಾ ಒಂದು ಸಿನಿಮಾ ಅದು ಯಾವುದ್ರ ಮೇಲೂ ಅದೆಲ್ಲ 100% ನಂಬ್ತೀನಿ. ಬಟ್ ನನಗೆ ಮೇಜರ್ ನಂಬಿಕೆ ಇರೋದು ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳು. ಅವರು ಎಲ್ಲಿವರೆಗೂ ನಮ್ಮನ್ನು ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾರೋ ನಾವು ಅಲ್ಲಿವರೆಗೂ ಯಾವತ್ತೂ ಕೆಳಗೆ ಬೀಳಲ್ಲ. ಸೊ ಮೈ ಫಸ್ಟ್ ಆಲ್ವೇಸ್ ಪ್ರಯಾರಿಟಿ ಇಸ್ ಟು ಸ್ಯಾಟಿಸ್ಫೈ ದಮ್, ಟು ಎಂಟರ್ಟೈನ್ ದಮ್. ಆಮೇಲಿಂದ ನನ್ನ ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. ಬಿಕಾಸ್ ಅವರು ನನಗೋಸ್ಕರ ಟೈಮ್ ಕೊಡ್ತಾರೆ, ನನಗೋಸ್ಕರ ದುಡ್ಡು ಖರ್ಚು ಮಾಡ್ತಾರೆ. ಸೊ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತಂದ್ಮೇಲೆ ನಾನು ಯಾರೂ ಅಲ್ಲ ಅವ್ರಿಗೆ. ಬಟ್ ದೇ ಆರ್ ಟೇಕಿಂಗ್ ದೇರ್ ಟೈಮ್ ಔಟ್ ಟು ವಾಚ್ ಮೀ ಅಂತಂದಾಗ ಐ ಹ್ಯಾವ್ ಟು ಡೂ ಮೈ ಜಸ್ಟಿಸ್. ಸೊ ಐ ಹ್ಯಾವ್ ಬೀನ್ ಡೂಯಿಂಗ್ ದಟ್, ಐ ವಿಲ್ ಕಂಟಿನ್ಯೂ ಡೂಯಿಂಗ್ ದಟ್ ಅಷ್ಟೇ. ಸೊ ನಿಮ್ಮ ಹತ್ರ ಮಾತಾಡ್ತಾ ಲೈಕ್ ಪ್ರತಿಯೊಂದು ಗೊತ್ತಾಯ್ತು. ಫ್ರಮ್ ಯಾವುದು ಥಿಯೇಟರ್ ಇಂದ ಹಿಡಿದು ಲೈಕ್ ಯಾವ ತರ ವರ್ಕ್ ಆಗುತ್ತೆ, ಲೈಕ್ ಇಟ್ಸ್ ನಾಟ್ ಜಸ್ಟ್ ಒನ್ ಪಾರ್ಟ್. ಥಿಯೇಟರ್ ವಾಯ್ಸ್ ಓವರ್ ಆಗಿರ್ಬೋದು, ಡಬ್ಬಿಂಗ್ ಆಗಿರ್ಬೋದು, ವೆಬ್ ಸೀರೀಸ್ ಬಗ್ಗೆ ಇವಾಗ ಹೇಳಿದ ಸೀರೀಸ್ ಬಗ್ಗೆ, ಇಟ್ ವಾಸ್ ಅ ಫುಲ್ ಪ್ಯಾಕ್. ಸೊ ಹೇಗೆ ಅನ್ಸುತ್ತೆ ನಮ್ಮ ಜೊತೆ ಮಾತಾಡಿ, ಲೈಕ್ ಹೌ ವಾಸ್ ದ ಕಾನ್ವರ್ಸೇಷನ್? ಸೊ ನನಗೆ ಫಸ್ಟ್ ನೀವು ಅಪ್ರೋಚ್ ಮಾಡಿದಾಗ ಐ ವಾಸ್ ಹ್ಯಾಪಿ ಆ್ಯಂಡ್ ಡಿಸೈಡ್ ಮಾಡಿದೆ. ಸೊ ಯಾರೋ ಒಬ್ರು ನನ್ನನ್ನು ಪಾಡ್ಕಾಸ್ಟಿಗೆ ಕರೀತಿದ್ದಾರೆ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಪಾಡ್ಕಾಸ್ಟ್. ರೆಕಗ್ನೈಸ್ ಮಾಡಿದ್ದಾರೆ ಅಂದರೆ ಓಕೆ, ನಾನು ಏನೋ ಲೈಫಲ್ಲಿ ಮಾಡಿದ್ದೀನಿ, ಅದಕ್ಕೋಸ್ಕರ ಆದರೂ ಕರೆದಿದ್ದಾರೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಆ್ಯಂಡ್ ನಿಮ್ಮ ಚಾನೆಲ್ ಎಲ್ಲ ಚೆಕ್ ಮಾಡಿದಾಗ ಐ ಗಾಟ್ ಟು ನೋ ಇದು ಹೊಸ ಚಾನೆಲ್ಲು, ಬೆಳಿಬೇಕು. ಸೊ ಈಗ ನಾನು ಬೆಳೀತಾ ಇದ್ದೀನಿ, ನೀವು ಬೆಳೀತಾ ಇದ್ದೀರಾ. ಸೊ ನನ್ನ ತಲೆಯಲ್ಲಿ ಇದ್ದಿದ್ದೆ ಇಷ್ಟು, ಲೆಟ್ ಸಪೋರ್ಟ್ ಈಚ್ ಅದರ್. ಸೊ ಏನೋ ನೀವು ನನ್ನ ಬೆಳವಣಿಗೆಗೆ ಸಪೋರ್ಟ್ ಮಾಡ್ತಿದ್ದೀರಾ, ನಾನು ನಿಮ್ಮ ಬೆಳವಣಿಗೆಗೆ ಸಪೋರ್ಟ್ ಮಾಡ್ತೀನಿ. ಮೇ ಬಿ ದಿಸ್ ಚಾನೆಲ್ ವಿಲ್ ರೀಚ್ ಟು 1 million ಸಬ್ಸ್ಕ್ರೈಬರ್ಸ್ ಆಗ್ಬೋದು ಆವಾಗ. ಬಟ್ ನನಗೆ ಖುಷಿ ಇರುತ್ತೆ, ಈ ಚಾನೆಲ್ ಶುರುವಾದಾಗ ನಾನು ಇದಕ್ಕೆ ಇಂಟರ್ವ್ಯೂ ಕೊಟ್ಟಿದ್ದೆ ಅನ್ನೋದಿರುತ್ತೆ. ಸೊ ನಾನು ಮುಂದೆ ನನಗೆ ಏನೋ ಮೈ ಲೈಫ್ ಟೈಮ್ ಗೋಲ್ ಇಸ್ ಟು ಬಿಕಮ್ ಅ ಪ್ಯಾನ್ ಇಂಡಿಯಾ ಆ್ಯಕ್ಟರ್. ಸೊ ನನಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ. ಐ ವಾಂಟ್ ಟು ಬಿಕಮ್ ಅ ಪ್ಯಾನ್ ಇಂಡಿಯಾ ಆ್ಯಕ್ಟರ್. ಆ್ಯಂಡ್ ಪ್ಯಾನ್ ಇಂಡಿಯಾ ಆ್ಯಕ್ಟರ್ ಆದರೆ ಒಂಥರ ಸ್ಟಾರ್ ಅಂತಾನೆ ಲೆಕ್ಕ. ಸೊ ಇದೆ, ಒಂದ್ಸಲ ಆದರೂ ನಾನು ಸ್ಟಾರ್ ಆಗಿ ಒಂದು ದಿನ ಐ ಹ್ಯಾವ್ ಟು ಸ್ಪೆಂಡ್ ಅನ್ನೋ ಒಂದು ಆಸೆ ಇದೆ. ಸೊ ಯಾವತ್ತಿಗೂ ಸಾಧನಾ ಶೃಂಗ ಚಾನೆಲ್ ಬಂದು ನಾನು ಅವತ್ತಿಗೂ ಸ್ಟಾರ್ ಆಗಿದ್ದಾಗ ಬಂದು ಕೇಳಿದ್ರು, ಮೈ ಫಸ್ಟ್ ಇಂಟರ್ವ್ಯೂ ವಿಲ್ ಬಿ ಫಾರ್ ದಿಸ್ ಚಾನೆಲ್. ಬಿಕಾಸ್ ನಾನು ಏನು ಇಲ್ದಿದ್ದಾಗ ಯು ಕೇಮ್ ಟು ಮೀ. ಸೊ ಡೆಫಿನೆಟ್ಲಿ ನಾನು ಏನಾರು ಆದಾಗ ಐ ವಿಲ್ ನಾಟ್ ಫರ್ಗೆಟ್ ದಿಸ್. ಸೊ ಇಟ್ಸ್ ಅ ಬ್ಯೂಟಿಫುಲ್, ಇಟ್ ವಾಸ್ ನಾಟ್ ಲೈಕ್ ಅ ಪಾಡ್ಕಾಸ್ಟ್ ಅದು ಇದು ಅಂತ, ಇಟ್ ವಾಸ್ ಒಂದು ಕ್ಯಾಶುವಲ್ ಮೀಟ್ ಇದ್ದಂಗೆ ಇತ್ತು. ಐ ಲವ್ಡ್ ಇಟ್. So now was like we want to see you there. Yeah. So thank you and ಸಾಧನಾ ಶೃಂಗ ಚಾನೆಲ್ನ ದಯವಿಟ್ಟು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಟು ಮ್ಯಾಕ್ಸಿಮಮ್ ಪೀಪಲ್. ಸೊ RJ ಸ್ಟೈಲ್ ಅಲ್ಲ. ಓಕೆ, ವೆಲ್ಕಮ್ ಬ್ಯಾಕ್. ಹೇಳ್ತಿದ್ದೀರಾ, ನಾನು ನಿಮ್ಮ RJ ಅನೂಪ. ಆ್ಯಂಡ್ ನನ್ನ ಈ ಒಂದು ಶೋನ ಸೈನ್ ಆಫ್ ಮಾಡೋ ಮುಂಚೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಏನೋ ಒಳ್ಳೇದು ಮಾಡ್ತಾ ಇರಿ, ನಿಮಗೂ ಒಳ್ಳೇದಾಗತ್ತೆ ಅಂತ. ಹಾಗೆ ಇವ್ರೂ ಕೂಡ ಬೆಳೆಯೋರಿಗೆ ಒಂದು ಸಪೋರ್ಟ್ ಕೊಡೋದಕ್ಕೆ ಒಂದು ಒಳ್ಳೆ ಏನಂತಾರೆ ಇನಿಷಿಯೇಟಿವ್ ಇಟ್ಕೊಂಡು ಈ ಒಂದು ಚಾನೆಲ್ನ ಶುರು ಮಾಡಿದ್ದಾರೆ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಇದನ್ನು ಮಾಡಿ ನಿಮ್ಮ ಏನಂತಾರೆ ನಿಮ್ಮ ಡೇಟಾ ಏನು ಜಾಸ್ತಿ ಖರ್ಚಾಗೋದಿಲ್ಲ. ಸೊ ಎಸ್, ಸೈನಿಂಗ್ ಆಫ್ ಫಾರ್ ದ ಡೇ. ನಾನು ನಿಮ್ಮ RJ ಅನೂಪ ವಿತ್ ಸೂರ್ಯ. ಥ್ಯಾಂಕ್ ಯು.